ಎಲ್ಲರಿಗೂ ನಮಸ್ತೆ. ನೋಡಿ, ನಾನಿವತ್ತು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಲ್ಲಿ ಒಂದು ಗ್ರಾಮ ಇದೆ, ಚೆಲುವರಸನಕೊಪ್ಪಲು ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿರೋ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಂದೆ ನಿಂತಿದ್ದೀನಿ. ನೋಡಿ, ಪೂರ್ತಿ ರಾಜ್ಯದಲ್ಲಿ ಸುಮಾರು 41,905 ಸರ್ಕಾರಿ ಶಾಲೆಗಳೆಂಬ ದೇವಸ್ಥಾನವಿದೆ. ಇಲ್ಲಿ ಚೆಲುವರಸನಕೊಪ್ಪಲ್ಲಿ ಊರಿನ ಗ್ರಾಮಸ್ಥರು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡೋರು ಟೀಚರ್ಸು ಮತ್ತೆ ದಾನಿಗಳೆಲ್ಲ ಸೇರ್ಕೊಂಡು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಜೀರ್ಣೋದ್ಧಾರ ಮಾಡಿ ಜಪಾನೀಸ್ ಸ್ಕೂಲ್ ತರ ರೆಡಿ ಮಾಡಿದ್ದಾರೆ. ಅದನ್ನ ತೋರಿಸ್ಬೇಕು ಅಂತಾನೆ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ, ಮುಂದೆ ನಿಂತಿದ್ದೆ. ಬನ್ನಿ, ಒಳಗಡೆ ಯಾವ ರೀತಿ ಫೆಸಿಲಿಟಿ ಇದೆ, ಯಾವ ರೀತಿ ಇವರು ಪಾಠ ಮಾಡ್ತಾರೆ, ಕನ್ನಡ ಮೀಡಿಯಮು ಇಂಗ್ಲಿಷ್ ಮೀಡಿಯಮ್, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಳಗಡೆ ಬನ್ನಿ. ಸರ್ ನಮಸ್ತೆ. ಇವರು HM ಸರ್, ಕುಮಾರ್ ಸರ್ ಅಂದ್ಬಿಟ್ಟು ಚೆಲುವರಸನಕೊಪ್ಪಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಡ್ ಮಾಸ್ಟರು. ನೋಡಿ, 2-3 ವರ್ಷದಿಂದ ಈ ಶಾಲೆಯಲ್ಲಿ ಸ್ಟ್ರೆಂತ್ ಸ್ಟೂಡೆಂಟ್ ಎಲ್ಲ ಕಡಿಮೆ ಆಗ್ಬಿಟ್ಟು 13 ಜನಕ್ಕೆ ಬಂದು ನಿಂತಿತ್ತು. ಆಲ್ಮೋಸ್ಟ್ ಇದು ಮುಚ್ಚೋ ಪರಿಸ್ಥಿತಿ ಬಂದಿತ್ತು. ಇವತ್ತಿನ ದಿನ 13 ಇದ್ದ ಸ್ಟ್ರೆಂತ್ 118 ಹೋಗಿದೆ. 118ರಿಂದ 118 ಮಕ್ಕಳಿಂದ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಮೇನ್ ಕಾರಣ ಕುಮಾರ್ ಸರ್ ಮತ್ತೆ ಇವರು ಟೀಚರ್ಸು ಮತ್ತೆ ಇವ್ರ ಜೊತೆ ಹಿಂದೆ ನಿಂತಿರೋ ದಾನಿಗಳು. ಬನ್ನಿ ಒಳಗಡೆ ತೋರಿಸ್ತೀನಿ. ನಮ್ಮ ಶಾಲೆ ಬಹುತೇಕ ಮಕ್ಕಳು ಇಲ್ಲಿದ್ದಾರೆ, ಎಲ್ಲ ಊಟ ಮಾಡಿ ಕುಳಿತಿದ್ದಾರೆ. ನೀವು ಬರ್ತಿದ್ದೀರಿ ಅಂತೇಳಿ ನಿಮ್ಮನ್ನ ವೆಲ್ಕಮ್ ಮಾಡ್ಲಿಕ್ಕೆ ಕುಳಿತಿದ್ದಾರೆ. ಗುಡ್ ಆಫ್ಟರ್ನೂನ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಸರ್ಕಾರಿ ಶಾಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಬಿಟ್ಟು 13ಕ್ಕೆ ಬಂದಿತ್ತು, ಮುಚ್ಚೋಗೋ ಪರಿಸ್ಥಿತಿ ಬಂದಿತ್ತು. ಇವತ್ತಿನ ದಿನ ಪೂರ್ತಿ ಸರ್ಕಾರಿ ಶಾಲೆ ಕಾಲಿಡಕ್ಕೆ ಜಾಗ ಇಲ್ಲದಂತೆ ತುಂಬಿ ತುಳ್ಕಾಡ್ತಾ ಇದೆ. ಏನಕ್ಕೆ ಇಲ್ಲ, ನೀವೇ ಲೈವಲ್ಲಿ ನೋಡ್ಬೋದು ಎಲ್ಲ ಸುತ್ತ. ಮುಂದೆ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ಕೂಲಲ್ಲಿ. ಸರ್, ಇದೊಂದು ಚಿಕ್ಕ ಶಾಲೆ, ಗಾತ್ರದಲ್ಲಿ ಚಿಕ್ಕದಾದ್ರೂ ಮಹತ್ತರವಾದ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ನಡೀತಾ ಇರ್ತಕ್ಕಂಥ ಶಾಲೆ. ಬಹುಶಃ ಇದು ಒಂದು 3 ಕುಂಟೆ ವ್ಯಾಪ್ತಿನಲ್ಲಿ ಇರ್ಬೋದು, 3 ಕುಂಟೆಗಿಂತ ಜಾಸ್ತಿ ಇಲ್ಲ. ಸೊ ಈ 3 ಕುಂಟೆ ಚಿಕ್ಕ ಜಾಗದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದೀವಿ, ಮಕ್ಕಳನ್ನ ಎಜುಕೇಶನಲ್ಲಿ ಟ್ರೈನಿಂಗ್ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದೀವಿ ಅನ್ನೋದನ್ನ ದಯವಿಟ್ಟು ಒಂದೊಂದು ಸ್ವಲ್ಪ ಭಾಗನ ನಿಮ್ಗೆ ಪರಿಚಯಿಸ್ತಾ ಹೋಗ್ತೀನಿ. ದಯವಿಟ್ಟು ಬನ್ನಿ ಸರ್. ಓಕೆ ಸರ್, ನಮ್ಮ ಶಾಲೆ ಮೊದಲು ಇಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ಮಕ್ಕಳು ನೋಡಿ, ಇದು ಶಾಲೆ ಒಂದು ದೇಗುಲ ಇದ್ದಾಗೆ. ಬಹಳ ಹಿಂದೆ ದೇಗುಲಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇದ್ದವು. ಈಗ ದೇಗುಲಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಲ್ಲ. ಇದೇ ದೇಗುಲ, ಶೈಕ್ಷಣಿಕ ಚಟುವಟಿಕೆ ಎಲ್ಲ ನಡೀತಾ ಇದೆಯೋ ಅದು ದೇಗುಲ. ಸೊ ಹಾಗಾಗಿ ಅವರು ಚಪ್ಪಲಿಯನ್ನೆಲ್ಲ ಇಲ್ಲಿ ಬಿಟ್ಟು ಬರ್ತಾರೆ, ಶೂ ಇದ್ರೆ ಇದನ್ನ ಇಲ್ಲಿ ರಿಮೂವ್ ಮಾಡ್ತಾರೆ. ಸೊ ಇಲ್ಲಿಂದ ಶಾಲೆಗೆ ಅವರು ಕಾಲಿಟ್ರು ಅಂತ, ಇಲ್ಲಿಂದ ಒಂದು ಭಕ್ತಿ ಮತ್ತೆ ಶೈಕ್ಷಣಿಕವಾಗಿ ಅವರ ಚಿಂತನೆಗಳು ಶುರುವಾಗ್ತವೆ ಇಲ್ಲಿಂದ. ಬನ್ನಿ ಸರ್. ಸ್ಕೂಲ್ಗೆ ಮಕ್ಕಳು ಬರೋಕ್ ಮುಂಚೆನೆ ಸ್ಕೂಲ್ ಒಳಗಡೆ ಬಂದ ತಕ್ಷಣ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಯಾವ ರೀತಿ ಬರ್ತಾರೆ ಯಾವ ರೀತಿ ಸ್ಕೂಲ್ ಒಳಗಡೆ ಬರ್ತಾ ಇದ್ದಾರೆ ಮಕ್ಕಳು. ಸರ್, ಇದೊಂದು ನರ್ಸರಿ ತರಗತಿಗಳ ರೂಮ್. ಇಲ್ಲಿ 30 ಮಕ್ಕಳಿದ್ದಾರೆ, 2 ಟೀಚರ್ ಇರ್ತಾರೆ. ಸೊ pre-KG ಇಂದ UKG ವರೆಗೆ ತರಗತಿಗಳು ಇಲ್ಲಿ ನಡೆಯುತ್ತೆ. ಸೊ ಈ ಎಲ್ಲ ಆಕ್ಟಿವಿಟೀಸ್ ಬೇಸಲ್ಲಿ ನಡೆಯುತ್ತೆ. ಮಕ್ಕಳೆಲ್ಲ ಈಗ ಊಟ ಮಾಡಿ ಕುಳಿತಿದ್ದಾರೆ. ಸೊ ನೆಕ್ಸ್ಟ್ ಟೀಚರ್ ಆಕ್ಟಿವಿಟೀಸ್ ಬೇಸಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ, ಈಗ ನರ್ಸರಿ ಮಕ್ಕಳಾದ್ರಿಂದ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಒಂದು ½ ಅನ್ ಅವರ್ ರೆಸ್ಟ್ ಆದಮೇಲೆ ಅವ್ರ ಕ್ಲಾಸ್ ಆಕ್ಟಿವಿಟೀಸಲ್ಲಿ ಭಾಗವಹಿಸ್ತಾರೆ. ಇದೊಂದು ನರ್ಸರಿ ತರಗತಿ. ಅಂದರೆ ಸರ್ಕಾರಿ ಶಾಲೆಯಲ್ಲಿ pre-KG LKG UKG ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿಬಿಟ್ಟು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎಜುಕೇಷನ್ ಇಲ್ಲೇ ಕೊಡ್ತಾ ಇದ್ದಾರೆ. ಎಲ್ಲ ಊಟ ಮಾಡಿ ಆಲ್ರೆಡಿ ತೂಡಿಸ್ತಾ ಇದ್ದಾರೆ ನರ್ಸರಿ ಸ್ಕೂಲಲ್ಲಿ. ರೆಸ್ಟ್ ಮೋಡಲ್ಲಿ ಇದ್ದಾರೆ ಈಗ, ರೆಸ್ಟ್ ಮೋಡಲ್ಲಿ ಇದ್ದಾರೆ. ಓಕೆ, ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನನಗೆ ಊಟ ಮಾಡಿದೀನಿ, ಬಿಸಿ ಊಟ ಮೊಟ್ಟೆ ಕೊಟ್ಟಿದ್ರು, ಊಟ ಮಾಡಿದೀನಿ, ನಿದ್ದೆ ಮಾಡ್ತಾ ಇದ್ದಾರೆ. ನನಗೆ ನಿದ್ದೆ ಬರ್ತಾ ಇದೆ. ಇವರು ನರ್ಸರಿ ತರಗತಿಗಳನ್ನ ಹ್ಯಾಂಡಲ್ ಮಾಡುವಂತ ಟೀಚರು ಗೀತಾಂಜಲಿ ಅಂತೇಳಿ. ಇವರು ಆಕ್ಚುಲಿ MA B.Ed ಆಗಿದೆ, ಮತ್ತೆ ನರ್ಸರಿ ಟ್ರೈನಿಂಗ್ ಆಗಿದೆ ಇವ್ರಿಗೆ. ಸೊ ಇನ್ನೊಬ್ರು ಟೀಚರ್ ಕುಸುಮ ಅಂತೇಳಿ ತಗೋತಾರೆ, ಅವ್ರು ಇವತ್ತು ರಜೆ ಇದ್ದಾರೆ. ಮತ್ತೆ ಇವರು ಆಯಾ ಅಂದ್ರೆ ಮಕ್ಕಳ ಕ್ಷೇಮವನ್ನೆಲ್ಲ ನೋಡ್ಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಅವರು ಪುಷ್ಪಲತಾ ಅಂತೇಳಿ ಇಲ್ಲಿ ಅಡಿಗೆ ಕೆಲಸನ ಮಾಡ್ತಾರೆ. ಇವತ್ತು ನಾವೇನ್ ಮಧ್ಯಾಹ್ನ ಊಟ ಮಾಡಿದ್ವಿ, ರುಚಿಯಾದಂತ ಊಟ, ಅದು ಅವ್ರ ಪ್ರಭಾವದಿಂದ ನಾವು ವಸ್ತುಗಳನ್ನ ಕೊಡ್ತೀವಿ, ಅವ್ರು ರುಚಿಯಾದ ಊಟನ ರೆಡಿ ಮಾಡ್ತಾರೆ. ಇನ್ನೊಬ್ರು ಅಂಬುಜಮ್ಮ ಅಂತ ಇದ್ದಾರೆ, ಅವರು ಇವತ್ತು ರಜಾ ಇದ್ದಾರೆ. ಇವತ್ತು ಒಬ್ರೇ ಇವರು ಆಯಾ ಅವ್ರ ಸಹಾಯ ಪಡ್ಕೊಂಡು ಅಡಿಗೆ ರೆಡಿ ಮಾಡಿದ್ದಾರೆ. 118 ಮಕ್ಳಿಗೂ ಟೀಚರ್ಸ್ಗೂ ಊಟನ ರೆಡಿ ಮಾಡಿದ್ದಾರೆ. ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಬಹಳ ರುಚಿಯಾಗಿ ಅಡಿಗೆ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದ್ದೀನಿ ಸರ್. 1 ನಿಮಿಷ ಆಗಿನೇ ಇಲ್ಲಿ ನೋಡಿ. ಸುಮಾರು ನಾನು ಹೇಳಿದ್ನಲ್ಲ, ಮಂಡ್ಯದಲ್ಲಿ LKG ಇಂದ SLC ವರೆಗೂ ಎಲ್ಲ ಪ್ರೈವೇಟ್ ಸ್ಕೂಲ್ ಮಕ್ಳಿಗೂ ಪಾಠ ಮಾಡಿದ್ದೀನಿ. 3 ವರ್ಷದಿಂದ ಅದೇ ವರ್ಕ್ ಮಾಡ್ತಾ ಇರೋದು. ಸುಮಾರು ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ತೊಗೊಳ್ತಾರೆ.
ಆಯ್ತಾ. ಅಲ್ಲಿ ಪ್ರೀ ಸ್ಕೂಲ್ ಅಥವಾ ಪ್ರಿ-KG LKG UKG ಮಕ್ಳಿಗೆ ಪಾಠ ಮಾಡೋ ಟೀಚರ್ದು ಕ್ವಾಲಿಫಿಕೇಶನ್ SLC PC ಆಗಿರುತ್ತೆ. ನಿಮ್ಮನ್ನ ಗೇಟಿಂದ ಒಳಗಡೆ ಬಿಟ್ಟರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಪೇರೆಂಟ್ಸ್ನ ಒಳಗಡೆ ಬಿಡೋಕ್ಕೆ ಹೋಗೋದಿಲ್ಲ. ಅಲ್ಲಿ ಸಾಮಾನ್ಯವಾಗಿ ಸುಮಾರು ಸ್ಕೂಲಲ್ಲಿ ಆ ಥರ ಇದು ಮಾಡ್ತಾ ಇದ್ದಾರೆ. ಏನು SLC ಮಾಡಿರೋರು PUC ಮಾಡಿರೋರನ್ನ ಕರ್ಕೊಬಂದು ಲಕ್ಷಾಂತರ ರೂಪಾಯಿ ಫೀಸ್ ಇಸ್ಕೊಂಡು LKG UKG ಮಕ್ಕಳು ಪಾಠ ಮಾಡ್ತಾರೆ. ಇಲ್ಲಿ ನೋಡಿ, ಒಂದು ಗ್ರಾಮೀಣ ಭಾಗ, ಅಪ್ಪಟ ಗ್ರಾಮೀಣ ಭಾಗ ಆಯಿತಾ, ಮಂಡ್ಯದಿಂದ ಒಂದು 45 ಕಿಲೋಮೀಟರ್ ಆಗುತ್ತೆ. ಇಂಥ ಗ್ರಾಮೀಣ ಭಾಗದಲ್ಲಿ LKG UKG ಮಕ್ಕಳಿಗೆ ಪಾಠ ಮಾಡ್ತಾ ಇರೋದು ಡಬಲ್ ಗ್ರಾಜ್ಯುಯೇಟ್ ಟೀಚರ್. ಖುಷಿ ಆಗುತ್ತೆ, ನನಗೆ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸರ್, ಈಗ ಏನು ಇಲ್ಲಿ ಕೆಲಸ ನಡೀತಾ ಇದೆ, ಮಕ್ಕಳ ಎಜುಕೇಶನ್ ಕಾಳಜಿ ವಹಿಸಿ ನಾವೆಲ್ಲ ಏನು ಕೆಲಸ ಮಾಡ್ತಿದ್ದೀವಿ, ವಿವಿಧ ಕಾರ್ಯಕ್ರಮಗಳನ್ನ ಏನು ಆಯೋಜಿಸಿದ್ದೀವಿ, ಅದಕ್ಕೆ ಸಂಪೂರ್ಣವಾಗಿ ಅದನ್ನ ಗ್ರೌಂಡ್ ಲೆವೆಲ್ಲಿಂದ ಮಕ್ಕಳಿಗೆ ತಲುಪಿಸೋ ಕೆಲಸ ಮಾಡ್ತಾ ಇರೋರು ಈ ಶಕ್ತಿಗಳು, ಟೀಚರ್ಸ್. ಸೊ ಇದರಲ್ಲಿ ಮೋಹನ್ ಕುಮಾರ್ ಅಂತೇಳಿ ಇವರು ಗೌರ್ಮೆಂಟ್ ಟೀಚರ್, ನನ್ನಾಗೆ ಗೌರ್ಮೆಂಟ್ ಟೀಚರು, ನನಗಿಂತ ಹೆಚ್ಚಿನ ಕೆಲಸ ಮಾಡ್ತಾರೆ. ನಾನ್ ಸ್ವಲ್ಪ ಮೇನೇಜು ಮತ್ತೆ ಕ್ಲಾಸು ಅಷ್ಟೇ ನೋಡಿದ್ರೆ, ಅವರು ಎಲ್ಲಾ ರೀತಿ ಕೆಲಸಗಳನ್ನು ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಗೈಡ್ ಮಾಡೋದು, ಟೀಚರ್ಸ್ಗೆ ಏನಾದ್ರು ತೊಂದರೆ ಆದಾಗ, ಆಕ್ಟಿವಿಟೀಸ್ ಮಾಡಿಸ್ಬೇಕಾದಾಗ, ಲರ್ನಿಂಗ್ ಮೆಟೀರಿಯಲ್ ತಯಾರಿಸ್ಬೇಕಾದಾಗ ಆ ರೀತಿಯ ಎಲ್ಲ ಸಹಾಯನ ಅವ್ರು ನಿಂತು ಮಾಡ್ತಿರ್ತಾರೆ. ನಾನು ಕ್ಲಾಸ್ ರೂಮು ಜೊತೆಗೆ ಆಫೀಸ್ ವರ್ಕು ಮತ್ತೆ ಇದನ್ನೆಲ್ಲ ಒದಗಿಸೋ ವ್ಯವಸ್ಥೆ ಇದೆಲ್ಲವನ್ನು ನಾನ್ ಮಾಡಿದ್ರೆ, ಅವರು ಕ್ಲಾಸ್ ರೂಮ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಬರ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಆ ಎಲ್ಲ ಪ್ರಯತ್ನವನ್ನ ನನಗಿಂತಲೂ ಶಕ್ತಿ ಮೀರಿ ಮಾಡ್ತಿದ್ದಾರೆ ಮೋಹನ್ ಕುಮಾರ್ ಅಂತ. ನಾವು ತುಂಬಾ ಕಡಿಮೆ ಸ್ಯಾಲ್ರಿ ಕೊಡ್ತಾ ಇರೋದು. ಮತ್ತೆ ಸರ್ಕಾರದಿಂದ ಒಬ್ರು ಗೆಸ್ಟ್ ಟೀಚರು ಅನುಷಾ ಅಂತೇಳಿ ಇವರು ನೇಮಕ ಆಗಿರೋದು, ಅವ್ರು BA B.Ed ಆಗಿದೆ. ಅದು ಇನ್ನು ಉಳಿದಂತೆ ನಾವು ಗೆಸ್ಟ್ ಟೀಚರ್ಸ್ ಏನ್ ತಗೊಂಡಿದೀವಿ, ಸರ್ಕಾರದಿಂದ ಏನು ಕೊಡ್ತಾರೆ ಅದಕ್ಕಿಂತಲೂ ಕಡಿಮೆ ಕೊಡ್ತಿದೀವಿ. ಅವರು ಸೇವಾ ಮನೋಭಾವದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಶಿಲ್ಪಾ ಅಂತೇಳಿ ಪಕ್ಕದ ಎಣ್ಣೆಹೊಳೆ ಕುಪ್ಲಿಂದ ಬರ್ತಾರೆ. ಸಂಜಯ್ ಅಂತೇಳಿ ಅವರು ಟೀಚರು, ಇಲ್ಲಿ ಅವರೇ, ಇದೇ ಊರಿನವರು. ಮಂಜೇಶ್ ಅಂತ ಟೀಚರು, ಅವರು ಕ್ಯಾತ್ನಹಳ್ಳಿಯಿಂದ ಬರ್ತಾರೆ. ಸೊ ಇಷ್ಟು ಜನ ಗೆಸ್ಟ್ ಟೀಚರ್ ಅಲ್ಲದೆ ಪ್ರತಿ ಶನಿವಾರ ಇಬ್ರು ಗೆಸ್ಟ್ ಟೀಚರ್ ಆಡ್ ಆಗ್ತಾರೆ. ಸೊ ಅವರು ಒಬ್ರು ಯೋಗಾಗ್ ಬರ್ತಾರೆ, ಇನ್ನೊಬ್ರು ಆರ್ಟ್ ಟೀಚರ್ ಅಂತೇಳಿ ಶಾಲೆಯಲ್ಲಿ ಮಕ್ಕಳ ಕಂಟೆಂಟ್ ಅಲ್ಲಿ ಏನು ಪದ್ಯಗಳು, ಕಥೆಗಳು, ನಾಟಕಗಳಿದೆ ಅದನ್ನ ರಂಗರೂಪಕಕ್ಕೆ ಬದಲಾಯಿಸಿ ಮಕ್ಕಳಿಗೆ ಒಂದು ಹೊಸ ಉರುಪನ್ನ ತುಂಬಿಕೊಡ್ಲಿಕ್ಕೆ ಅಂತೇಳಿ ಪ್ರತಿ ಶನಿವಾರ ಬರ್ತಾರೆ. ಟೋಟಲಿ ನಾವು 10 ಜನ ಟೀಚರ್ಸ್ ಇದೀವಿ, ಪಾರ್ಟ್ ಟೈಮ್ ಇಬ್ರು ಟೀಚರ್ಸ್ ಸೇರಿ ರೆಗ್ಯುಲರ್ ಆಗಿ 8 ಜನ ಟೀಚರ್ಸ್ ಇಲ್ಲಿ ಕೆಲಸ ಮಾಡ್ತಿದೀವಿ. ಹಂಗಾಗಿ ಇಲ್ಲಿ ಮಕ್ಕಳಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ ಎಂತ ಅದ್ಭುತವಾದ ವಿಷಯ. ಸರ್ಕಾರ ಸಂಬಳ ಕೊಡ್ತಾ ಇರೋದು ಇಬ್ರಿಗೇನೆ, ಅದು ಮತ್ತೆ ಅದ್ರ ಜೊತೆ ಒಬ್ರು ಗೆಸ್ಟ್ ಟೀಚರ್ಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ. ಇದ್ರ ಜೊತೆಗೆ 7 ಜನ ಟೀಚರ್ಸ್ಗೆ ಇವರೇ ಸಂಬಳ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವರೇ ಅಂದ್ರೆ ಪೇರೆಂಟ್ಸು ಮತ್ತೆ ದಾನಿಗಳು ಮತ್ತೆ ಸ್ಕೂಲ್ ಟೀಚರ್ ಇಬ್ರು ಸರ್ಕಾರ ಸಂಬಳ ಕೊಡ್ತಾ ಇದೆಯಲ್ಲ, ಇವ್ರ ಸಂಬಳದಲ್ಲಿ ಅವ್ರ ಸಂಬಳನೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಒಂದು ರೀತಿ ಇದು ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಇದೊಂದು ಮಾದರಿ ಶಾಲೆ ಮತ್ತೆ ಮಾದರಿ ಟೀಚರ್ಸ್ ಅಂತ ಹೇಳ್ಬೋದು. ಇವ್ರಿಗೆಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ. ಮತ್ತೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಪೂರ್ತಿ ರಾಜ್ಯದಲ್ಲಿ 41,905 ಸರ್ಕಾರಿ ಶಾಲೆಗಳಿವೆ. ಅಲ್ಲೇನಾದ್ರು ಏನಾರ ಪೇರೆಂಟ್ಸು, ವಿದ್ಯಾರ್ಥಿಗಳ ಪೇರೆಂಟ್ಸು ಮತ್ತೆ ದಾನಿಗಳು, ಊರಿನ ಗ್ರಾಮಸ್ಥರೇನ ಮನ್ಸ್ ಮಾಡಿ ಬರೀ 3 ಜನ ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರು. ಒಬ್ರು ಕನ್ನಡ ಟೀಚರು, ಒಬ್ರು ಇಂಗ್ಲಿಷ್ ಟೀಚರು, ಇನ್ನೊಬ್ರು ಮ್ಯಾಥಮೆಟಿಕ್ಸ್ ಟೀಚರು. ಅದ್ರ ಜೊತೆ ಒಂದು ಪ್ರೊಜೆಕ್ಟರ್ ಅಥವಾ ಸ್ಮಾರ್ಟ್ TV ಏನಾರ ಅಳವಡಿಸಿದ್ರೆ ಪೂರ್ತಿ ರಾಜ್ಯದ ಮಕ್ಕಳಿಗೆ ನಾನು ಒಬ್ಬನೇ ಬೇಕಾದ್ರೆ ಪಾಠ ಮಾಡ್ತೀನಿ. ಅವ್ರಿಗೆಲ್ಲ ಅಲ್ಲೇ ಅಂದ್ರೆ ಒಬ್ಬನೇ ಪಾಠ ಮಾಡ್ತೀನಿ ಅಂದ್ರೆ ಅವರೆಲ್ಲ ಯೂಟ್ಯೂಬಲ್ಲಿ ಟ್ರೈನ್ ಅಪ್ ಮಾಡ್ತೀನಿ. ಅದೇ ರೀತಿ ಕಂಟೆಂಟ್ನ ಅವರು ಸ್ಕೂಲಲ್ಲಿ ಡೆಲಿವರ್ ಮಾಡ್ತಾರೆ. ಪೂರ್ತಿ ರಾಜ್ಯದಲ್ಲಿ 41,905 ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ನಾವು ಮಾಡ್ಬೋದು. ಇದೊಂದು ನಮಗೊಂಥರ ಇದೊಂದು ನಾನು ಅನ್ಕೊಂಡಿದ್ದೆ, ಯಾವುದೋ ಒಂದು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಫೆಸಿಲಿಟಿ ಇದ್ರೆ ಈ ಥರ ಶಾಲೆಗಳಾಗುತ್ತೆ ಅಂತ. ಆಲ್ರೆಡಿ ಲಾಸ್ಟ್ 1-2 ವರ್ಷದಿಂದ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸರ್ಕಾರ ಇಬ್ಬರೇ ಟೀಚರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಮಕ್ಕಳೇನು ಕಡಿಮೆ ಆಗಿಲ್ಲ. ಇವರೇ ಎಲ್ಲ ಸ್ವಂತ ಎಫರ್ಟ್ ಹಾಕಿ ಎಲ್ಲ ದಾನಿಗಳೆಲ್ಲ ಹಿಡಿದು ಸಂಬಳ ಎಲ್ಲ ಕೊಟ್ಬಿಟ್ಟು 10 ಟೀಚರ್ಸ್ ಅಪಾಯಿಂಟ್ ಮಾಡಿದ್ದಾರೆ. 118 ಮಕ್ಕಳಿಗೆ 10 ಟೀಚರ್ಸ್ ಪಾಠ ಮಾಡ್ತಾ ಇದ್ದಾರೆ. ಎಲ್ಲೋ ಇಂಥ ಸರ್ಕಾರಿ ಶಾಲೆ ನಾನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಪೂರ್ತಿ ರಾಜ್ಯದಲ್ಲೇ ಹುಡುಗರು ಈ ರೀತಿ ಸರ್ಕಾರಿ ಶಾಲೆ ಇಷ್ಟೊಂದು ಸ್ಟ್ರೆಂತು, ಎನರ್ಜಿ, ಎಫರ್ಟ್ ಹಾಕೊಂಡು ಮಾಡ್ತಾ ಇರೋ ಸರ್ಕಾರಿ ಶಾಲೆ ಇದೊಂದೇ ಅಂತ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು ಎಲ್ಲರಿಗೂ. ಕ್ಲಾಸ್ ರೂಮ್ ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ನೋಡಿ, ಪಾಂಪ್ಲೆಟ್ ಕೊಟ್ಬಿಟ್ಟು ಹಳ್ಳಿ ಪ್ರಚಾರ ಮಾಡ್ತಾ ಇದ್ದಾರೆ ಇವರು. ಯಾವ ಪ್ರೈವೇಟ್ ಸ್ಕೂಲ್ಗೆ ಏನು ಕಡಿಮೆ ಇಲ್ಲ, ಆ ರೀತಿ ಪಾಂಪ್ಲೆಟ್ ಮಾಡಿಸಿದ್ದಾರೆ. ಆಯ್ತಾ, ಇದು ಬೇಸಿಗೆ ರಾಜ್ಯದಲ್ಲೆಲ್ಲ ಹಳ್ಳಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇವರು. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ಕಾರ, 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ಅದೇ ರೀತಿ ಇದೊಂದು ಶಾಲೆ ಪೂರ್ತಿ ದೇಶದಲ್ಲೇ ಇದೆ ಇಲ್ಲ ಅಂತ ಅನ್ಕೋತೀರಿ. ಪೂರ್ತಿ ದೇಶದಲ್ಲೇ, ಕರ್ನಾಟಕ ಬಿಡಿ, ಮಂಡ್ಯ ಬಿಡಿ, ಪೂರ್ತಿ ದೇಶದಲ್ಲೇ ಈ ರೀತಿ ಗ್ಯಾರಂಟಿ ಯಾವ ಸರ್ಕಾರಿ ಶಾಲೆನೂ ಕೊಡ್ತಾ ಇಲ್ಲ. ಇದು
ಕಲಿಕಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಕಲಿಕಾ ಗ್ಯಾರಂಟಿ ಅಂದ್ರೆ ಇಲ್ಲಿ ಬಂದಿರೋ ಯಾವುದೇ ಮಕ್ಕಳು ಕನ್ನಡ ಓದಕ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಇಂಗ್ಲಿಷ್ ಓದಕ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಮ್ಯಾಥ್ಸ್ ಓದಕ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಸೇರಿಸ್ಕೊಳ್ತಾರೆ. ಸೇರಿಸ್ಕೊಂಡು ಅವ್ರಿಗೆ ಕಲಿಕಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. 3 ತಿಂಗಳಲ್ಲಿ ಕನ್ನಡ ಓದಕ್ ಬರಲಿಲ್ಲ ಕನ್ನಡ ಓದಕ್ ಮಾಡ್ತಾರೆ, ಇಂಗ್ಲಿಷ್ ಓದಕ್ ಬರಲ್ಲ ಅಂದ್ರೆ ಇಂಗ್ಲಿಷ್ನ ಓದಕ್ ಮಾಡ್ತಾರೆ, ಮತ್ತೆ ಮ್ಯಾಥ್ಸ್ ಅಲ್ಲಿ ಏನಾರ ಮಿಸ್ಟೇಕ್ಸ್ ಏನಿದೆ ಅದನ್ನೆಲ್ಲ ಅಪ್ಡೇಟ್ ಮಾಡೋದು. 3 ತಿಂಗಳಲ್ಲಿ ಈ ಗ್ಯಾರಂಟಿ ಕೊಡ್ತಾ ಇರೋ ರಾಷ್ಟ್ರದ ಏಕೈಕ ಸರ್ಕಾರಿ ಶಾಲೆ ಇದು. ಮತ್ತೆ ಇದ್ರ ಜೊತೆಗೆ ಒಂದೇ ವರ್ಷದಲ್ಲಿ 48 ಮಕ್ಕಳು ಪ್ರೈವೇಟ್ ಸ್ಕೂಲಿಂದ TC ತಗೊಂಡ್ಬಂದು ಈ ಸರ್ಕಾರಿ ಶಾಲೆಗೆ ಜಾಯ್ನ್ ಆಗಿದ್ದಾರೆ ಅಲ್ವಾ ಸರ್? ಹೌದು ಸರ್. ಮಕ್ಕಳು ಒಂದೇ ವರ್ಷದಲ್ಲಿ 48 ಮಕ್ಕಳು. ಗೊತ್ತಿಲ್ಲ, ಸುಪಾರಿ ಕೊಟ್ಟರು ಕೊಡ್ಬೋದು, ಏನಿಲ್ಲ, ನಾವೆಲ್ಲ ಇರ್ತೀವಿ, ಜೊತೆಲಿ ಇರ್ತೀವಿ. ಒಂದು ರೀತಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಆ ರೀತಿ ನನಗೆ ಫೀಲ್ ಆಗ್ತಾ ಇದೆ. ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ಸರ್, ಬನ್ನಿ ನನ್ನ ಜೊತೆ ಬನ್ನಿ ಸರ್. ಇದೊಂದು ಕ್ಲಾಸ್ ರೂಮು. ಓಕೆ. ಆಕ್ಚುಲಿ ಇದು ಬಹಳ ಕಳೆದ ವರ್ಷ ಮತ್ತೆ ಅದ್ರ ಹಿಂದಿನ ವರ್ಷ ಇದು ನಲಿಕಲಿ ತರಗತಿ ಆಗಿತ್ತು. ಅಂದ್ರೆ 1, 2, 3ನೇ ತರಗತಿ ಮಕ್ಕಳನ್ನ. ಸೊ ಇಲ್ಲಿ ಆಕ್ಟಿವಿಟೀಸ್ ಬೇಸ್ ಅಲ್ಲಿ ನಲಿಕಲಿ ಅಂತ ಒಂದು ಆಕ್ಟಿವಿಟೀಸ್ ಬೇಸ್ ಮೆಥಡ್ ಇದೆ. ಆ ಮೆಥಡ್ ಅಲ್ಲಿ ಇಲ್ಲಿ ಮಕ್ಕಳು ಕಲಿತಾ ಇದ್ರು. ಈ ವರ್ಷ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರಿಂದ 4ನೇ ತರಗತಿ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರಿಂದ ಇಲ್ಲಿ 4ನೇ ತರಗತಿ ಕ್ಲಾಸ್ ಮಾಡ್ಕೊಂಡಿದೀವಿ. ಸೊ 1, 2, 3ನೇ ತರಗತಿನ ಹೊರಗಡೆ ಶಿಫ್ಟ್ ಮಾಡಿದೀವಿ. ಅಲ್ಲಿ ನಲಿಕಲಿ ತರಗತಿಗಳು ಅಲ್ಲಿ ನಡೀತಾ ಇದೆ. ಸೊ ಈಗ ನಲಿಕಲಿ ತರಗತಿಗೆ ಅನುಕೂಲ ಆಗುವಾಗೆ ಗೋಡೆ ಬರಹಗಳನ್ನ ನಾವು ಬರ್ಸಿದ್ವಿ. ಸೊ ಈಗ ಅದು 4ಗೆ ಯೂಸ್ ಆಗ್ತಾ ಇದೆ. ಸೊ 4th ಕ್ಲಾಸ್ ಇಲ್ಲಿ ನಡೀತಾ ಇದೆ ಸರ್. ಇದೆಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಯಾರೋ CSR ಫಂಡ್ ಅಲ್ಲಿ ಯಾವ್ದು ಕಂಪ್ನಿಗಳು ಇದನ್ನ ಕಳಿಸ್ಕೊಟ್ಟಿದ್ದು, 6 ಡೆಸ್ಕ್ಗಳನ್ನ ನಮ್ಗೆ ಕಳಿಸ್ಕೊಟ್ಟಿದ್ದು. ಈ ವರ್ಷ ನಾವು ಇದನ್ನ ಬಳಕೆ ಮಾಡ್ತಿದ್ವಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹೌದು. ಈ ಜಾಕಿ ಮತ್ತೆ ಇನ್ನೊಂದು ಕಂಪ್ನಿಯವರು ಇಲ್ಲಿದೆ, CSR ಇನ್ಸೆಂಟಿವ್ ಅಂತ ಇದೆ. ಜಾಕಿ ಮತ್ತೆ ಸ್ಪೀಡ್ ಕಂಪ್ನಿಗಳು, 2 ಕಂಪ್ನಿಗಳು. ಈಗ ಆಕ್ಚುಲಿ ಇದು MLA ಅವ್ರ ಕೊಡುಗೆ. ಸೊ MLA ಅವರು ಸರ್ಕಾರಿ ಶಾಲೆಗಳಿಗೆ CSR ಫಂಡ್ ತರಬೇಕು ಅಂತೇಳಿ ಎಲ್ಲಾ ಕಡೆ ಮಾತಾಡಿ ಕೆಲವು ಈ ತರದ ಅನುಕೂಲಗಳಾಗಿದೆ. ಲಾಸ್ಟ್ ಇಯರ್ ಎಲ್ಲ ಮಾತಾಡಿ ಎಲ್ಲ ಇಡೀ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಎಲ್ಲೆಲ್ಲ ಅಗತ್ಯ ಇದೆಯೋ ಎಲ್ಲಾ ಕಡೆ ಸಪ್ಲೈ ಆಗಿದೆ. ತುಂಬಾ ಒಳ್ಳೆ ಕೆಲಸ. ಸುಮಾರು 7-8 ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೀನಿ. ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲೂ ಈ ರೀತಿ ಡೆಸ್ಕ್ ಮೇಲೆ ಮಕ್ಕಳು ಕೂತಿರೋದು ನೋಡಿಲ್ಲ ನಾನು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಫೆಸಿಲಿಟಿ. ಹೌದು. ಇದು ಲಾಸ್ಟ್ ಇಯರ್ MLA ಅವರು ಗಮನಕ್ಕೆ ಬಂದು ಎಲ್ಲಾ ಶಾಲೆಗಳಿಗೆ ಬೆಂಚ್ ಕುರ್ಚಿ ಅವಶ್ಯಕತೆ ಇದೆ ಅಂತೇಳಿ ಈ CSR ಫಂಡ್ ಇಂದ ಸ್ವಲ್ಪ ಇರೋ MLAಗಳಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ರೈತ ಸಂಘದವರು ಒಂದ್ ಸ್ವಲ್ಪ ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ವಹಿಸ್ಕೊತಾ ಇದ್ದಾರೆ. 224 MLAಗಳಲ್ಲಿ ದರ್ಶನ್ ಪುಟ್ಟಣ್ಣಯವರು, ಅದಕ್ಕೆ ನಾವು ಹಸಟವಲ್ ಹಾಕೊಂಡು ತಿರುಗಾಡ್ತಾ ಇರೋದು. ನೋಡಿ, ಈ ಸ್ಕೂಲಲ್ಲಿ ಯಾವ್ಯಾವ ರೀತಿ ಫೆಸಿಲಿಟಿ ಇದೆ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದರೆ. ಒಳಗಡೆ ಕ್ಲಾಸ್ ರೂಮ್ ಒಳಗಡೆ ಯಾವ ರೀತಿ ಟೀಚ್ ಮಾಡ್ತಾರೆ ಅನ್ನೋದನ್ನ HM ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರಿಬ್ಬರು ಸರ್ಕಾರಿ ಶಾಲೆಯ ಚಲುವರಸನಕೊಪ್ಪಲು ಸರ್ಕಾರಿ ಶಾಲೆಯ ಆಧಾರ ಸ್ತಂಭಗಳು. ಇನ್ನೊಂದು ಮುಖ್ಯವಾದ ವಿಷಯ, ಇವ್ರು ಕೊಡ್ತಾ ಇರೋ ಸಂಬಳದಲ್ಲಿ ಇವರು ಬೇರೆ ಟೀಚರ್ಗೆ, ಗೆಸ್ಟ್ ಟೀಚರ್ಗೆಲ್ಲ ಸಂಬಳ ಕೊಟ್ಬಿಟ್ಟು ಪಾಠ ಮಾಡಿಸ್ತಾ ಇದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಥರ ಟೀಚರ್ಸು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಗ್ರೇಟ್. ನಿಮ್ಮಿಂದ ಕಲಿಯೋದು ತುಂಬಾ ಇದೆ. ಪರವಾಗಿಲ್ಲ, ನಮ್ದು ಒಂದು ಸೇವೆ ಸರ್. ಈಗ ಆಕ್ಚುಲಿ ನಾವು ಸರ್ಕಾರದಿಂದ ಏನ್ ಪ್ರಿಫರ್ ಮಾಡಿರುವಂತ ಕನ್ನಡ, ಇಂಗ್ಲಿಷು, ಮ್ಯಾಥ್ಸ್, EVS 4 ಸಬ್ಜೆಕ್ಟ್ ಜೊತೆಗೆ ಮಕ್ಕಳಿಗೆ 1ನೇ ತರಗತಿಯಿಂದಲೇ ಸಿಂಪಲ್ ಆಗಿ ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಹಿಂದಿ ಮತ್ತೆ ಇವತ್ತಿನ ಒಂದು ಕಂಪ್ಯೂಟರ್ ಯುಗಕ್ಕೆ ಅನುಕೂಲ ಆಗುವಾಗೆ ಒಂದು ಬೇಸಿಕ್ ಕಂಪ್ಯೂಟರ್ ಎಜುಕೇಶನ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು 3rd ಸ್ಟ್ಯಾಂಡರ್ಡ್ ಇಂದ ಶುರು ಆಗುತ್ತೆ. 1st ಸ್ಟ್ಯಾಂಡರ್ಡ್ ಇಂದ ಹಿಂದಿ, ಮತ್ತೆ 3rd ಸ್ಟ್ಯಾಂಡರ್ಡ್ ಇಂದ ಕಂಪ್ಯೂಟರು, ಮತ್ತೆ ಮಕ್ಕಳಿಗೆ ಒಂದು ಕೋ-ಕರಿಕ್ಯುಲಮ್ ಆಕ್ಟಿವಿಟೀಸು ಇರಬೇಕು. ಅಂದ್ರೆ ಡ್ರಾಯಿಂಗು, ನೃತ್ಯ ಇದೆಲ್ಲ ಇರಬೇಕು ಅಂತೇಳಿ ಡ್ರಾಯಿಂಗ್ಗೆ ಸಂಬಂಧಪಟ್ಟಂತೆ ಡ್ರಾಯಿಂಗ್ ಬುಕ್ಕನ್ನು ಮಕ್ಳಿಗೆ ಕೊಟ್ಟು ಡ್ರಾಯಿಂಗ್ ಅನ್ನು ಮಾಡಿಸ್ತಿದೀವಿ. ಈ ತರದ ಡ್ರಾಯಿಂಗ್ ಬುಕ್ಗಳನ್ನ ಸೊ ಡೋನರ್ ಇಂದ ಕೆಲವು ಪೇರೆಂಟ್ಗಳು ಅವರೇ ವಾಲಂಟಿಯರ್ಗೆ ತೆಗೆದುಕೊಳ್ಳುವಂತವ್ರಿಗೆ ಈ ತರದ ಬುಕ್ ಅನ್ನ ಹೇಳಿ ತೋರಿಸ್ತಾ ಇದೀವಿ. ಡೋನರ್ ಇಂದನು ಈಗ ನಮ್ ಸರ್ರೆ ಒಂದ್ 5,000 ಕೊಟ್ಟಿದ್ದಾರೆ ಬುಕ್ಸ್ ಗಳಿಗೆ ಅಂತೇಳಿ. ಅವ್ರ ಮಗಳ ಹುಟ್ಟುಹಬ್ಬಕ್ಕೆ ನಾನು ಮಗಳ ಹುಟ್ಟುಹಬ್ಬಕ್ಕೆ ಏನು ಖರ್ಚು ಮಾಡಲ್ಲ, ಅದಕ್ಕಾಗಿ ನಮ್ಮ ಶಾಲೆ ಮಕ್ಳಿಗೆ ಬುಕ್ಸ್ ಕೊಡಿಸ್ತೀನಿ ಅಂತ ಒಂದ್ 5,000 ದುಡ್ಡು ಕೊಟ್ಟಿದ್ದಾರೆ. ಸೊ ಆ ಹಣದಲ್ಲಿ ಅದೇ ರೀತಿ ನಾವು ಸ್ವಲ್ಪ ಹಾಕ್ತಿವಿ, ಡೋನರ್ಸ್ ಸ್ವಲ್ಪ, ಈಗೆಲ್ಲ ಸೇರಿಸಿ ಆ ಹಣದಲ್ಲಿ ಈ ತರದ ಬುಕ್ಸ್ ಗಳನ್ನ ಮಕ್ಳಿಗೆ ಕೊಡಿಸ್ತಾ ಇದೀವಿ. ಇನ್ ಕೆಲವು ಪೇರೆಂಟ್ಸು ಶಕ್ತಿ ಇರೋರು ತಗೋತಿದ್ದಾರೆ. ಸೊ ನನಗೆ ಶಕ್ತಿ ಇದೆ, ಏನ್ ತೊಂದ್ರೆ ಇಲ್ಲ, ಡೋನರ್ ಹಣ ನಾನು ಬಳಸೋದಿಲ್ಲ, ನಾನೇ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ತಿದ್ದಾರೆ. ಯಾರಿಗೆ ಶಕ್ತಿ ಇಲ್ವೋ ಅವ್ರಿಗೆಲ್ಲ ಸರ್ ದುಡ್ಡು, ನಮ್ ದುಡ್ಡು ಮತ್ತೆ ಡೋನರ್ ದುಡ್ಡನ್ನು ಬಳಸಿ ಕೊಡ್ತಾ ಇದೀವಿ. ಇದು ಹಿಂದಿ ಬುಕ್ 1ನೇ ತರಗತಿಯಿಂದ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ತರಗತಿ ವೈಸ್ ಈ ತರದ ಹಿಂದಿ ಬುಕ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ. ಮತ್ತೆ
5th ಸ್ಟ್ಯಾಂಡರ್ಡ್ಗೆ ಈ ತರದೊಂದು ಬುಕ್ DSCERT ಇದು ಕರ್ನಾಟಕ ಸ್ಟೇಟು ಟೆಕ್ಸ್ಟ್ ಬುಕ್ ಅಸೋಸಿಯೇಷನ್ ನಿಂದ ಬಿಡುಗಡೆ ಆಗಿರುವಂತ ಹಿಂದಿ ಈ ಬುಕ್ ಅನ್ನ ನಾವು 5th ಸ್ಟ್ಯಾಂಡರ್ಡ್ಗೆ ಕೊಡ್ತೀವಿ. 5ನೇ ಕ್ಲಾಸ್ಗೆ ಸ್ವಲ್ಪ ಪಾಠಗಳೆಲ್ಲ ಇದೆ, ಸ್ವಲ್ಪ ಸಿಂಪಲ್ ಪಾಠಗಳೆಲ್ಲ ಇದೆ, ಮಕ್ಕಳು ಹಿಂದಿ ಕಲೀಲಿ ಜೊತೆಗೆ. ಸೊ ಕನ್ನಡ ಹೇಗ್ ಕಲಿತಿದ್ದಾರೋ ಚೆನ್ನಾಗಿ, ಇಂಗ್ಲಿಷ್ ಹೇಗ್ ಕಲಿತಿದ್ದಾರೋ ಹಿಂದಿನೂ ಕಲೀಲಿ ಅನ್ನೋ ಉದ್ದೇಶಕ್ಕೆ ಕಂಪ್ಯೂಟರ್ ಬುಕ್ ಅಂತೇಳಿ ಬೇಸಿಕ್ ಕಂಪ್ಯೂಟರ್. ಸೊ 2 ಭಾಗ ಮಾಡಿ ತರಗತಿ ವಹಿಸಿ ಈ ತರದ ಬುಕ್ ಗಳನ್ನ ಕೊಡ್ತೀವಿ. ಅಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಎಜುಕೇಶನ್ ಜೊತೆಲಿ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಹಿಂದಿ ಟೀಚ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲಲ್ಲಿ ಯಾವ ರೀತಿ ಟೀಚ್ ಮಾಡ್ತಾ ಇದ್ದಾರೆ ಅದೇ ರೀತಿ ಹಿಂದಿ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಂಪ್ಯೂಟರ್ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಡ್ರಾಯಿಂಗ್ ಕ್ಲಾಸು ಮಾಡ್ತಾ ಇದ್ದಾರೆ. ನೋಡಿ, ಯಾವ ಪ್ರೈವೇಟ್ ಸ್ಕೂಲ್ಗೂ ಏನು ಕಮ್ಮಿ ಇಲ್ಲ ಅನ್ನೋದನ್ನ ಇಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದಾರೆ. ಪೂರ್ತಿ 41,905 ಸರ್ಕಾರಿ ಶಾಲೆಗಳು ಇದೇ ರೀತಿ ಆಗಬೇಕು, ಅಲ್ಲಿ ತನಕ ನಾವು ಎಫರ್ಟ್ ಹಾಕಿ ಈ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗೂ ನಮ್ಮ ಸ್ಕೂಲ್ಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ಸಿಲೆಬಸ್ ಅನ್ನ ಅವ್ರು ಯಾವ ತರ ಮಾಡ್ತಾರೋ ಅದು ಬೇರೆ ಇಶ್ಯೂ. ಆದ್ರೆ ನಮ್ಮಲ್ಲಿ ಮೆಥಡ್ ಇರೋದೇ ಬೇರೆ. ನಮ್ಮಲ್ಲಿ ಎಲ್ಲಾ ಸಿಲೆಬಸ್ ಅನ್ನು ಎಲ್ಲಾ ಕಂಟೆಂಟ್ ಅನ್ನು ಆಕ್ಟಿವಿಟೀಸ್ ಬೇಸ್ ಅಲ್ಲಿ ಮಗು ಸಂತೋಷದಾಯಕವಾಗಿ ಕಲಿತಾ ಹೋಗ್ಬೇಕು. ಆ ಒಂದು ಮೆಥಡ್ ಅಲ್ಲೇ ನಾವು ಹಿಂದಿಯನ್ನು ಕೂಡ ಹಂಗೆ ಮಾಡ್ತೀವಿ, ಕನ್ನಡನೂ ಹಂಗೆ ಮಾಡ್ತೀವಿ, ಇಂಗ್ಲಿಷು ಹಾಗೆ ಮಾಡ್ತೀವಿ, ಮ್ಯಾಥಮೆಟಿಕ್ಸು ಹಾಗೆ ಮಾಡ್ತೀವಿ. ಆಕ್ಟಿವಿಟೀಸ್ನ ಹೆಚ್ಚು ಮಕ್ಕಳ ಕೈಲಿ ಮಾಡಿಸ್ತೀವಿ. ನಾವು ಫೆಸಿಲಿಟೇಟರ್, ನಾವು ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತೀವಿ. ನಾವು ಟೀಚಿಂಗ್ ಮಾಡ್ತೀವಿ ಅನ್ನೋದ್ರ ತಪ್ಪಾಗ್ತದೆ. ನಾವು ಮಾರ್ಗದರ್ಶಕರ ಕೆಲಸ ಮಾಡ್ತೀವಿ, ಮಕ್ಕಳು ಆಕ್ಟಿವಿಟೀಸ್ ಮಾಡಿ ಕಂಟೆಂಟ್ ನ ಅರ್ಥ ಮಾಡ್ಕೋತಾರೆ. ಸೊ ಈ ಮೆಥಡ್ ನಮ್ಮ ಶಾಲೆನಲ್ಲಿದೆ. ಅದಕ್ಕೆ ಬೇಗ ನಮ್ಮ ಮಕ್ಕಳು, ಡಲ್ ಆಗಿರೋ ಮಕ್ಕಳು ಕೂಡ ಬೇಗ ಕಲಿತಾರೆ. 3 ತಿಂಗಳು ನಾವು ಯಾಕೆ ಕಲಿಸ್ತೀವಿ ಅಂತ ಧೈರ್ಯವಾಗಿ ಹೇಳ್ತೀವಿ ಅಂದ್ರೆ ಈ ಮೆಥಡ್ ನಮ್ಗೆ ಗೊತ್ತಿರುತ್ತೆ. ಈ ಮೆಥಡ್ ನ ನಾವು ಬಳಸ್ತಾ ಇರತ್ತೆ. ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಇದೆ ಇದು ಮೆಥಡ್. ಕಲಿಕಾ ಗ್ಯಾರಂಟಿ ಕೊಡ್ತಾ ಇರೋದು ಇದೇ ಧೈರ್ಯದಿಂದ. ಈ ರೀತಿ ಟೀಚಿಂಗ್ ಮೆಥಡ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇದೇ ಧೈರ್ಯದಿಂದ ಕಲಿಕಾ ಗ್ಯಾರಂಟಿ ಹೇಳ್ತಾ ಇದ್ದಾರೆ. 3 ತಿಂಗಳು ಯಾವುದೇ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರೋ ಆ ಮಕ್ಕಳನ್ನ ಸ್ಟ್ರಾಂಗ್ ಮಾಡಿ ಇದು ಮಾಡ್ತಾರೆ. ಆಕ್ಚುಲಿ ಇದು ಏನದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗು ಇದೆಲ್ಲ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸಾಮಾನ್ಯವಾಗಿ ಚಾಲ್ತಿಲಿದೆ. ಇತ್ತೀಚೆಗೆ ತುಂಬಾ ವರ್ಷದಿಂದ ಈಗ ನಲಿಕಲಿ ಮೆಥಡ್ ಯಾವಾಗ ಬರ್ತೋ, ಈಗಾಗಲೇ 15-16 ವರ್ಷಗಳಿಂದ ಇದೆ. ಸೊ ನಲಿಕಲಿ ಮೆಥಡ್ ಯಾವಾಗ ಬಂತೋ ಕರ್ನಾಟಕಕ್ಕೆ, ಅವಾಗಿಂದಲೂ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆಕ್ಟಿವಿಟೀಸ್ ಬೇಸ್ ಅಲ್ಲೇ ಟೀಚಿಂಗ್ ನಡೀತಾ ಇರೋದು, ಅಂದ್ರೆ ಮಕ್ಕಳು ಕಲಿತಾ ಇರೋದು. ಅಂದ್ರೆ ಎಲ್ಲಾ ಸರ್ಕಾರಿ ಶಾಲೆಯಲ್ಲೂ ಫೆಸಿಲಿಟೀಸ್ ಇದೆ, ಬುಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕೊರತೆ ಇರೋದು ಟೀಚರ್ಸ್ ಮತ್ತೆ ಬೇಸಿಕ್ ಫೆಸಿಲಿಟಿ ಇದು. ಸೊ SDMC ಕಮಿಟಿ ಮತ್ತೆ ಊರಿನ ಗ್ರಾಮಸ್ಥರು, ದಾನಿಗಳು ಈ 3 ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಒಂದು ಬೇಸಿಕ್ ಫೆಸಿಲಿಟಿ, ಅದ್ರ ಜೊತೆಗೆ ಟೀಚರ್ ಅಪಾಯಿಂಟ್ ಮಾಡೋದು, ಅಷ್ಟು ಮಾಡಿದ್ರೆ, ಇವೆರಡು ಕೆಲಸ ಏನಾರ ಮಾಡಿದ್ರೆ ಪೂರ್ತಿ ರಾಜ್ಯ ಸರ್ಕಾರಿ ಶಾಲೆಯನ್ನ ಇದೇ ರೀತಿ ಮಾದರಿಯನ್ನಾಗಿ ಮಾಡ್ಬೋದು ಅನ್ನೋದನ್ನ ನಾನು ಈ ಮೂಲಕ ಹೇಳ್ತೀನಿ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಪಕ್ಕದ ಕ್ಲಾಸ್ಗೆ ಹೋಗೋಣ. ನೆಕ್ಸ್ಟ್ ಕ್ಲಾಸ್. ಸರ್, ಇದು 5ನೇ ತರಗತಿ ಕೊಠಡಿ ಇದು. ಸೊ ಇಲ್ಲಿ 5ನೇ ತರಗತಿ ಕೊಠಡಿ ಬಹಳ ಮುಖ್ಯ ನಮಗೆ. ಯಾಕಂದ್ರೆ 5ನೇ ತರಗತಿಯಲ್ಲಿ ಒಂದು ನವೋದಯ ಕೋಚಿಂಗ್ ನಡೀತಾ ಇದೆ. ರೆಗ್ಯುಲರ್ ಅವ್ರ ಸಿಲೆಬಸ್ ಮಾಡ್ತೀವಿ, ಅದಲ್ಲದೆ ನವೋದಯ ಕೋಚಿಂಗ್ ನಡೆಯುತ್ತೆ, ಮತ್ತೆ ಮೊರಾರ್ಜಿ ಶಾಲೆಯ ಕೋಚಿಂಗ್ ನಡೆಯುತ್ತೆ, ಮತ್ತೆ ಆದರ್ಶ ಶಾಲೆಗೆ ಕೋಚಿಂಗ್ ಕೊಡ್ತೀವಿ. ಈ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಕ್ಕಳನ್ನ ರೆಡಿ ಮಾಡುವಂತ ಕೊಠಡಿ ಇದು. ಸೊ ಇಲ್ಲಿ ಸ್ಮಾರ್ಟ್ ಕ್ಲಾಸು ಇದೆ, ಪ್ಲಸ್ ಒಂದು ಕಂಪ್ಯೂಟರ್ ಕಾರ್ನರ್ ಇದೆ, ಒಂದು ಲೈಬ್ರರಿ ಕಾರ್ನರ್ ಇದೆ. ನೀವು ನೋಡ್ಬೋದು, ಇದು ಕಂಪ್ಯೂಟರ್ ಕಾರ್ನರ್. ಸೊ ಇಲ್ಲಿ ಕಂಪ್ಯೂಟರ್ ನಾವು ಬುಕ್ಸ್ ತೋರಿಸಿದ್ವಲ್ಲ, ಕ್ಲಾಸ್ ವೈಸ್ ಮಕ್ಕಳನ್ನ ಕರ್ಕೊಂಡು ಬಂದು ಬೇಸಿಕ್ ಕಂಪ್ಯೂಟರ್ ನ ಟೀಚರ್ ಇದಾರೆ ಇಲ್ಲಿ, ಅವ್ರು ಹೇಳ್ಕೊಡ್ತಾರೆ. ಸೊ ಇದು ಒಂದು ಪೀರಿಯಡ್ ಇದೆ. ವಾರದಲ್ಲಿ 2 ದಿನ ಕಂಪ್ಯೂಟರ್ ತರಗತಿಗಳಿರ್ತದೆ. ವಾರದಲ್ಲಿ 2 ದಿನ ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ತಾರೆ. ಇದೇ ಕಂಪ್ಯೂಟರ್ ಲ್ಯಾಬ್ ಇದೆ, 3 ಕಂಪ್ಯೂಟರ್ಸ್ ಇದೆ. ಹೌದು ಸರ್, ಇದು ಆಕ್ಚುಲಿ ಲೈಬ್ರರಿ. ಇಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನ ತೆರೆದಿಟ್ಟಿದೆ. ಎಲ್ಲಾ ಪುಸ್ತಕಗಳನ್ನ ಮಕ್ಕಳು ನೋಡ್ತಾರೆ. ಅವ್ರಿಗೆ ಇಷ್ಟವಾದ ಒಂದು ಪುಸ್ತಕನ ವಾರದಲ್ಲಿ ಒಂದು ಪುಸ್ತಕ ತಗೋತಾರೆ, ಓದ್ತಾರೆ, ಎಂಟ್ರಿ ಮಾಡ್ತಾರೆ ಇಲ್ಲಿ ಯಾವ ಪುಸ್ತಕ ತಗೊಂಡಿದ್ದೀನಿ ಅಂತ, ಮತ್ತೆ ವಾಪಸ್ ತಂದು ಇಡ್ತಾರೆ. ಸೊ ನಾವು ಪ್ರತಿ ವಾರ ಬುಕ್ಸ್ ನ ಒಂದ್ಸಲಿ ತಗೊಂಡೋದ ಬುಕ್ಸ್ ನ ಮತ್ತೆ ಬೇರೆ ಪುಸ್ತಕ ಸಿಗ್ಲಿ ಅಂತ ಹೇಳಿ ಅದನ್ನ ಚೇಂಜ್ ಮಾಡ್ತೀವಿ. ನಮ್ಮ ಹತ್ರ ಬುಕ್ ಸ್ಟಾಕ್ ಇದೆ, ಅದನ್ನ ಒಂದ್ಸಲ ಇಟ್ಟದನ್ನ ಮತ್ತೆ ಚೇಂಜ್ ಮಾಡಿ ಬೇರೆ ಬುಕ್ಸ್ ಇಡ್ತೀವಿ. ಬನ್ನಿ ಸರ್. ಸರ್, ಸಾಮಾನ್ಯವಾಗಿ ಹೇಳ್ತಾರೆ ಸರ್, ಬನ್ನಿ. ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ ಸರ್ಕಾರದವ್ರು ಕೊಟ್ಟಿರೋ ಪುಸ್ತಕನೇ ಪಾಠ ಮಾಡೋದೇ ಕಷ್ಟ. ಎಲ್ಲ ಸರ್ಕಾರಿ ಶಾಲೆಯಲ್ಲೂ, ಪ್ರೈವೇಟ್ ಸ್ಕೂಲಲ್ಲಿ ಇವನು ಕೊಟ್ಟಿರೋ ಪುಸ್ತಕ ಸಿಲೆಬಸ್ ಕಂಪ್ಲೀಟ್ ಮಾಡೋರು ಅದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಇವ್ರದ್ದು ಸ್ಕೂಲ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ಮಕ್ಕಳಿಗೆ ನವೋದಯ ಕೋಚಿಂಗ್ ಕೊಡ್ತಾ ಇದ್ದಾರೆ, ಆದರ್ಶ ಕೋಚಿಂಗ್ ಕೊಡ್ತಾ ಇದ್ದಾರೆ,
ಮೊರಾರ್ಜಿ ವಸತಿ ಶಾಲೆದು ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಎಫರ್ಟ್ ಆಗ್ತಾ ಇರಬೇಕು ಟೀಚರ್ಸ್, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಕ್ಚುಲಿ ನಮ್ಮಲ್ಲಿ ಏನಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಫ್ರೀಡಮ್ ಇದೆ, ಸ್ವಕಲಿಕೆ, ಮಕ್ಕಳು ಸ್ವಂತ ಕಲಿಯಕ್ಕೆ ಜಾಸ್ತಿ ಅವಕಾಶಗಳನ್ನ ಒದಗಿಸ್ಕೊಡ್ತೀವಿ. ಮತ್ತೆ ಸ್ವವೇಗದ ಕಲಿಕೆ, ಅವ್ರದೇ ವೇಗದಲ್ಲಿ ಕಲಿಬಹುದು. ಸೊ ನಾವ್ ಆಕ್ಚುಲಿ 5th ಸ್ಟ್ಯಾಂಡರ್ಡ್ ನ 2 ಭಾಗ ಮಾಡ್ಕೊಂಡಿದೀವಿ. ಒಂದು ನಿಧಾನಗತಿಯಲ್ಲಿ ಕಲಿಯುವಂತವ್ರು, ಒಂದು ಸ್ಪೀಡ್ ಆಗಿ ಕಲಿಯುವಂತವ್ರು. ಸೊ ಸ್ಪೀಡ್ ಆಗಿ ಕಲಿಯುವಂತವ್ರಿಗೆ ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ. ಸ್ಲೋ ಆಗಿ ಕಲಿಯೋರ್ಗೆ ಸ್ಪೀಡ್ ಮಾಡೋದಕ್ಕೆ ಏನೇನ್ ಆಕ್ಟಿವಿಟೀಸ್ ಮಾಡಿಸ್ಬೇಕೋ ಅದನ್ನ ಮಾಡಿಸ್ತೀವಿ, ಸಪರೇಟ್ ಮಾಡ್ಕೊಂಡಿದೀವಿ ಆಕ್ಚುಲಿ. ಸೊ ಈ ಜಗ್ಲಿ ಮೇಲೆ ಒಂದು ಕ್ಲಾಸ್ ನಡೀತೆ, ನೀವು ಆಶ್ಚರ್ಯ ಪಡ್ತೀರಿ. ಸೊ 9 ರಿಂದ 10 ಮಕ್ಕಳು ಸ್ವಲ್ಪ ಅವರು ಆಕ್ಚುಲಿ ಇಂಟೆಲಿಜೆನ್ಸ್ ಇದಾರೆ, ಸ್ವಲ್ಪ ಅವ್ರಿಗೆ ಟೈಮ್ ಬೇಕು ಕಲಿಯೋದಕ್ಕೆ. ಸೊ ತುಂಬಾ ಸ್ಪೀಡ್ ಆಗಿ ಕಲಿಯಕ್ಕೆ ಆಗಲ್ಲ ಅವ್ರಿಗೆ, ಒಂದ್ ಸ್ವಲ್ಪ ಸಮಯ ಬೇಕು ಅವ್ರಿಗೆ. ಆ ಸಮಯ ಕೊಡೋದಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಅವ್ರನ್ನ ಸಪರೇಟ್ ಮಾಡ್ಕೊಂಡಿದೀವಿ. ಅವ್ರಿಗೆ ಬೇರೆ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಅವ್ರನ್ನ ಸ್ಪೀಡ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಆಕ್ಟಿವಿಟೀಸ್ ಅವ್ರಿಗೆ ಮಾಡಿಸ್ತೀವಿ. ಇವರು ಆಲ್ರೆಡಿ ಸ್ಪೀಡ್ ಆಗಿದ್ದಾರೆ, ಇನ್ನೂ ಸ್ಪೀಡ್ ಮಾಡೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀವಿ. ಸೊ ಹಂಗೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಸ್ವಕಲಿಕೆ ಇದೆ, ಸ್ವವೇಗದ ಕಲಿಕೆ ಇದೆ. ಇದು ಬಹಳ ಮುಖ್ಯ ಸರ್ಕಾರಿ ಶಾಲೆಗಳಲ್ಲಿ. ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಇದೆ. ಅದಕ್ಕೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ರು ಪೇರೆಂಟ್ಸ್, ಗ್ರಾಮೀಣ ಭಾಗದ್ದು ಪೇರೆಂಟ್ಸ್ ನೆನ್ಪಿಡಿ, ಜಸ್ಟ್ 3 ಜನ ಟೀಚರ್ಸ್ ಅಪಾಯಿಂಟ್ ಮಾಡಿ ಬೇಸಿಕ್ ಫೆಸಿಲಿಟಿ ಕೊಡಿ. ಎಲ್ಲ ಊರಲ್ಲಿರೋ ಸರ್ಕಾರಿ ಶಾಲೆನ ಇದೇ ರೀತಿ ಇಂಪ್ರೂವ್ ಮಾಡ್ಬೋದು. ಮತ್ತೆ ಸರ್ ಹೇಳ್ತಾ ಇದ್ರಲ್ಲ, ಇದೇನೋ ಸ್ಲೋ ಲರ್ನರು, ಮೀಡಿಯಂ ಲರ್ನರು ಮತ್ತೆ ಫಾಸ್ಟ್ ಲರ್ನರು, ಈ ರೀತಿ ಟೀಚಿಂಗ್ ಸಿಸ್ಟಮ್ನ ಮಾನಿಟರ್ ಮಾಡೋದು ನವೋದಯ ಸ್ಕೂಲಲ್ಲಿ ಕೇಳಿದೆ ಸರ್. ಅದಾದ್ಮೇಲೆ ಇಲ್ಲಿ ನೋಡಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತದೆ. ಪ್ರತಿಯೊಂದು ಆಶ್ಚರ್ಯನೇ ಇಲ್ಲಿ ಬಂದಿರೋದು ನನಗೆ. ಇಲ್ಲೂ ಆ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನವೋದಯ ಸ್ಕೂಲಲ್ಲಿ ಈ ಸಿಸ್ಟಮ್ ನ ಯೂಸ್ ಮಾಡ್ತಾ ಇರೋದು. ಸ್ಲೋ ಲರ್ನರ್ಗೆ ಸಪರೇಟ್ ಪಾಠ ಮಾಡ್ತಾರೆ, ಮತ್ತೆ ಅವ್ರಿಗೆ ಬೇಕಾದದ್ದು ಮಾರ್ಗದರ್ಶನ ಕೊಡ್ತಾರೆ. ಮೀಡಿಯಂ ಲರ್ನರ್ಗೆ ಜೊತೆ ಕೂರ್ಸ್ಕೊಂಡು ಪಾಠ ಮಾಡ್ತಾರೆ. ಫಾಸ್ಟ್ ಲರ್ನರ್ ಇನ್ನ ಸ್ಪೀಡ್ ಅಪ್ ಮಾಡಕ್ ಏನೇನು ಅವಶ್ಯಕತೆ ಅದನ್ನೆಲ್ಲ ಒದಗಿಸ್ಕೊಡ್ತಾ ಇದ್ದಾರೆ. ಹೌದು, ಇಲ್ಲಿ ಏನಾಗ್ಬಿಡುತ್ತೆ, ಸ್ಲೋ ಲರ್ನರ್ ಮತ್ತೆ ಸ್ಪೀಡ್ ಲರ್ನರ್ ಒಟ್ಟಿಗೆ ಕೂತ್ರೆ ಏನಾಗತ್ತೆ, ಒಂದು ಸ್ಲೋ ಲರ್ನರ್ ನ ನಾವು ಗಮನಿಸ್ಕೊಂಡು ಪಾಠ ಮಾಡ್ತಾ ಇದ್ರೆ ಸ್ಪೀಡ್ ಲರ್ನರ್ಗೆ ಕೊರತೆ ಆಗ್ತದೆ, ಏನೋ ಲಾಸ್ ಆಗ್ತದೆ ಅವ್ರಿಗೆ. ಸ್ಪೀಡ್ ಲರ್ನರ್ ನಾವು ಗಮನಿಸ್ಕೊಂಡು ಪಾಠ ಮಾಡ್ತಾ ಹೋದ್ರೆ ಸ್ಲೋ ಲರ್ನರ್ ಹಿಂದೆ ಉಳಿತಾನೆ, ಅವನಿಗೆ ಲಾಸ್ ಆಗತ್ತೆ. ಸೊ ಆ ದೃಷ್ಟಿಯಿಂದ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಇದು ಆಕ್ಚುಲಿ ನಮ್ಮ ಅನುಭವದಿಂದ ನಾವು ಮಾಡ್ಕೊಂಡಿರೋದು. ನಾವು ಇದು ಎಲ್ಲಿದೆ ಗೊತ್ತಿಲ್ಲ ನಮ್ಗೆ ಈ ಮೆಥಡ್. ನಮ್ಮ ಅನುಭವದ ಆಧಾರದ ಮೇಲೆ ಇಲ್ಲ ಇದು ಸರಿ ಹೋಗಲ್ಲ, ಈ ಮಕ್ಳ ಜೊತೆಗೆ ಈ ಮಕ್ಳು ಬಂದ್ರೆ ಪಾಪ ಅವ್ರಿಗೆ ತೊಂದರೆ ಆಗ್ತದೆ, ಅದಕ್ಕೆ ಸಪರೇಟ್ ಮಾಡಿದೀವಿ. ಸಪರೇಟ್ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ಫೀಡಿಂಗ್ ಏನ್ ಕೊಡ್ಬೇಕೋ ಕೊಡ್ತೀವಿ. ಇವ್ರಿಗೆ ಸ್ವಲ್ಪ ಬೆರಳು ತೋರ್ಸೋರು ಹಸ್ತ ನುಂಗುವಂತವ್ರು, ಅವ್ರಿಗೆ ಸ್ವಲ್ಪ ಟೈಮ್ ಬೇಕು. ತುಂಬಾ ಇಂಟೆಲಿಜೆಂಟ್ ಇದಾರೆ, ಅವ್ರು ತುಂಬಾ ಟೈಮ್ ಬೇಕು, ಟೈಮ್ ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದರ ಫೆಸಿಲಿಟಿ ಒಂದು ಹುಡುಗ ಇಂಟರ್ವ್ಯೂ ಮಾಡಿದ್ದೆ ನವೋದಯ ಸ್ಕೂಲಲ್ಲಿ, 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವನೇ ನಮ್ಮ ಸ್ಟೂಡೆಂಟ್, ಹಳೆ ಸ್ಟೂಡೆಂಟ್. ಇಂಟರ್ವ್ಯೂ ಮಾಡಿದ್ದೆ, ಅಲ್ಲಿ ಕೇಳ್ಪಟ್ಟಿದ್ದೆ ಇದನ್ನ. ಮತ್ತೆ ಸುಮಾರು ಜನ ಪೇರೆಂಟ್ಸ್ ಅನ್ಕೋತಾ ಇರ್ತೀರಾ, ಏನದು ವ್ಯಾನಸ್ ನಾನು ಪ್ರೈವೇಟ್ ಸ್ಕೂಲ್ ಕಳ್ಸಿಬಿಟ್ಟಿದೀನಿ, ಇಂಗ್ಲಿಷ್ ಮೀಡಿಯಂ ಹಾಕಿದ್ದೀನಿ. ಏನಂದ್ರೆ ಅದು 3ನೇ ಕ್ಲಾಸ್ ಹುಡುಗ 3ನೇ ಕ್ಲಾಸ್ ಪುಸ್ತಕ ಓದಕ್ ಬರಲ್ಲ, 4ನೇ ಕ್ಲಾಸ್ ಹುಡುಗ 4ನೇ ಕ್ಲಾಸ್ ಪುಸ್ತಕ ಓದಕ್ ಬರಲ್ಲ ಅಂದ್ಬಿಟ್ಟು ಸುಮಾರು ಜನ ಕಂಪ್ಲೇಂಟ್ಸ್. ಮೇನ್ ರೀಸನ್ ಇದೇನೆ, ಎಲ್ಲಾ ಮಕ್ಳಿಗೂ ಒಂದೇ ರೀತಿ ಈ ಪರದಲ್ಲಿ ಅಡಿಗೆ ಮಾಡಿ ಬಡಿಸ್ಬಿಡ್ತಾರಲ್ಲ, ಎಲ್ಲರೂ ಒಂದೇ ರೀತಿ ಆ ರೀತಿ ಪಾಠ ಮಾಡ್ತಾರೆ ಸ್ಕೂಲಲ್ಲಿ ಟೀಚರ್. ಎಲ್ಲ ಸ್ಲೋ ಲರ್ನರು, ಮೀಡಿಯಂ ಲರ್ನರು, ಫಾಸ್ಟ್ ಲರ್ನರ್, ಅಷ್ಟು ಜನನು ಒಂದೇ ಕಡೆ ಗುಡ್ಡೆ ಹಾಕೊಂಡು 40 ರಿಂದ 60 ಜನ ಪ್ರೈವೇಟ್ ಸ್ಕೂಲ್ ಒಂದೇ ಕಡೆ ಗುಡ್ಡೆ ಹಾಕೊಂಡು ಒಂದೇ ರೀತಿ ಪಾಠ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಏನು ಫಾಸ್ಟ್ ಲರ್ನರ್ಗೆ ತೊಂದರೆ ಆಗುತ್ತೆ, ಸ್ಲೋ ಲರ್ನರು ಅವ್ರು ಹಾಗೆ ಇರ್ತಾರೆ, ಕಲಿಯಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಅದೇ ತರ ಬಹುತೇಕ ಪ್ರೈವೇಟ್ ಶಾಲೆಯಿಂದ ಬಂದಿರೋ ಮಕ್ಕಳಿಗೆ ನಾವು ಆಕ್ಚುಲಿ ವಾಸ್ತವಾಂಶ ಹೇಳ್ತಿದೀವಿ, ನಾವ್ ಯಾರನ್ನು ದೂರ್ತಾ ಇಲ್ಲ. ಅವ್ರಿಗೆ ಬೇಸಿಕ್ ಕನ್ನಡ ಗೊತ್ತಿಲ್ಲ, ಅಕ್ಷರಗಳ ಪರಿಚಯ ಮಾಡ್ಕೊಡಕ್ ಬರಲ್ಲ. ಅಂದ್ರೆ ಅಕ್ಷರ ಹೇಳಿದ್ರೆ ಬರೆಯಕ್ ಬರಲ್ಲ. ಸೊ ಇಂಗ್ಲಿಷ್ ನ ಸುಮಾರಾಗಿ ಓದ್ತಾರೆ, ತುಂಬಾ ಇನ್ಫ್ಲೂಯೆಂಟ್ ಆಗಿ ಓದಲ್ಲ. ಮತ್ತೆ ಮ್ಯಾಥಮೆಟಿಕ್ಸ್ ಅಂತೂ ಇಲ್ವೇ ಇಲ್ಲ. ಕೆಲವು ಮಕ್ಳಿಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಎಡಿಷನ್ನೇ ಬರಲ್ಲ, ಅಡಿಷನ್ ಸಬ್ಸ್ಟ್ರಾಕ್ಷನ್ನೇ ಬರಲ್ಲ. ಸೊ ಆ ಸ್ಥಿತಿಲಿ ಇದ್ದಾರೆ. ಯಾಕೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮೋಸ್ಟ್ಲಿ ಈ ಕಾರಣದಿಂದ ಇರ್ಬೋದು. ಅವ್ರು ಸ್ಲೋ ಕಲಿತಿದ್ದಾರೆ, ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ. ಸ್ಪೀಡ್ ಆಗಿ ಕಲಿಯೋರ್ಗಷ್ಟೇ ಆ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾರೆ. ಸೊ ಆ ಮಕ್ಳಿಗೆ ಅವ್ರು ಕೂತು ಸುಮ್ನೆ ಕಲಿಯೋ ನಾಟಕ ಆಡ್ತಾ ಹೆಂಗೋ 4 ವರ್ಷ 5 ವರ್ಷ ತುಂಬಿಸ್ಬಿಟ್ಟಿದ್ದಾರೆ. 5ನೇ ಕ್ಲಾಸ್ಗೆ ಬೇಸಿಕ್ ರೆಡಿ ಮಾಡಿ ಅಂತ 4 ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಂದ ಕರ್ಕೊಂಡ್ ಬಂದು ಸೇರಿಸಿದಾರೆ. ನಮ್ಗೆ ನಮ್ಮ ಕಲಿಕಾ ಖಾತರಿಯನ್ನ ನೋಡ್ಕೊಂಡು 5ನೇ ಕ್ಲಾಸ್ಗೆ 4 ಮಕ್ಕಳನ್ನ ಬೇಸಿಕ್ ರೆಡಿ ಮಾಡಿ, ನಮ್ಗೆ ಇನ್ನೇನು ಬೇಡ, ಇದೊಂದು ವರ್ಷ ಬೇಸಿಕ್ ರೆಡಿ ಮಾಡ್ಕೊಡಿ ನಮ್ಮ ಮಕ್ಕಳನ್ನ ಅಂತೇಳಿ ಪ್ರೈವೇಟ್ ಇಂದ ಕರ್ಕೊಂಡ್ ಬಂದು ಸೇರಿಸಿದ್ದಾರೆ. ಸೊ ಅವ್ರನ್ನ ನಾವು ವಿಶೇಷವಾಗಿ ಗಮನಿಸಿ ಬೇಸಿಕ್ ರೆಡಿ ಮಾಡ್ತಾ ಇದ್ದೀವಿ. ತಲೆನೋವು ಅನ್ಸಲ್ವಾ? ತಲೆನೋವು LKG ಹೇಳ್ಕೊಂಡು ಬರ್ಬೇಕಲ್ಲ, ನಾನು ಪಾಠ ಮಾಡ್ತೀನಲ್ಲ. ಇಲ್ಲ, ಆಕ್ಚುಲಿ ನೀವ್ ಹೇಳ್ತಾರ ಸರಿ, ಆದ್ರೆ ಕಾಮನ್ ಆಗಿ ಯೋಚನೆ ಮಾಡಿದ್ರೆ ಆ ಮಕ್ಕಳ ಮೆದುಳು ಗ್ರಹಣ ಶಕ್ತಿ ಜಾಸ್ತಿ ಇರುತ್ತೆ. ನಾವು ಅಷ್ಟು ರಿಸಿಕ್ LKG ಮಗು ತಗೊಳ್ಳೋ ರಿಸಿಕ್ ತಗೋಬೇಕಾಗಿಲ್ಲ. 5th ಸ್ಟ್ಯಾಂಡರ್ಡ್ ಲೆವೆಲ್ ಅಂದ್ರೆ ಅವ್ನ ಗ್ರಹಣ ಶಕ್ತಿ ಚೆನ್ನಾಗಿರ್ತದೆ. ಅವನು ಡಿಸ್ಟ್ರಾಕ್ಷನ್ ಒಳಗಾಗಿರ್ತಾನೆ, ಕಲಿಕೆ ಆಸಕ್ತಿ ಕಳ್ಕೊಂಡಿರ್ತಾನೆ. ಮೊದ್ಲು ಆಸಕ್ತಿನ ಕ್ರಿಯೇಟ್ ಮಾಡ್ಬೇಕು,
ಗ್ರಹಣ ಶಕ್ತಿ ಚೆನ್ನಾಗಿರೋದ್ರಿಂದ ಅವ್ನ್ ಕಲ್ಸೋದ್ ಬೇಗ ಈಸಿ ಆಗುತ್ತೆ, ನಮ್ಗೆ ಬೇಗ ಕಲ್ಸ್ಬೋದು ಅವ್ನ. ಅದಕ್ಕೆ ನಾವು 3 ತಿಂಗಳಲ್ಲಿ ರೆಡಿ ಮಾಡ್ತೀವಿ ಅಂತ ಹೇಳಿರೋದು. ಸರ್ಕಾರಿ ಶಾಲೆನ ಬದಲು ಸರ್ಕಾರಿ ಗುರುಕುಲ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಈ ಶಾಲೆ ವಿಶೇಷ ಅಂದ್ರೆ ಪೇರೆಂಟ್ಸೇ ವ್ಯಾನ್ ಮಾಡ್ಕೊಂಡು 12 ಕಿಲೋಮೀಟರ್ ದೂರದಿಂದ, ಚೆಲುವರಸನ ಕೊಪ್ಪಲು ಇಲ್ಲಿದೆ, 12-13 ಕಿಲೋಮೀಟರ್ ದೂರದಲ್ಲಿ ಆರೋಹಳ್ಳಿ ಅಂತ ಊರಿದೆ, ಕೆನ್ನಾಳು ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದೆಲ್ಲ ಬರ್ತಾ ಇದ್ದಾರೆ. ಸೊ ಪ್ರೈವೇಟ್ ಫೀಸ್, ಸ್ಕೂಲ್ ಫೀಸ್ ₹1 ಇಲ್ಲ, ವ್ಯಾನ್ ಫೀಸ್ 1,000 ಕೊಟ್ಬಿಟ್ಟು ಯಾವುದೋ ಸರ್ಕಾರಿ ಶಾಲೆ ಅಲ್ಲ ಸರ್ಕಾರಿ ಗುರುಕುಲಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಕ್ರೆಡಿಟು ಇಲ್ಲಿದ್ದಾರೆ, ಆಧಾರ ಸ್ತಂಭಗಳು ಇವ್ರ ಹಿಂದೆ ಇದ್ದಾರೆ. ಇನ್ನು ಅಷ್ಟು ಟೀಚರು ಅವ್ರಿಗೆ ಸಲ್ಲುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸರ್. ಸರ್, ಇದು ಈ ಚೆಲುವರಸನ ಕೊಪ್ಪಲು ಗ್ರಾಮದಿಂದ ಎಷ್ಟು ಮಕ್ಕಳು ಈ ಶಾಲೆಗೆ ಬರ್ತಾ ಇದ್ದಾರೆ? ಸರ್, ಚೆಲುವರಸನ ಕೊಪ್ಪಲು ಗ್ರಾಮದಿಂದ ಒಂದು 18ರಿಂದ 19 ಮಕ್ಕಳು ಬರ್ತಿದ್ದಾರೆ ಅಷ್ಟೇ. 118 ಮಕ್ಕಳಲ್ಲಿ 18 ಮಕ್ಕಳು ಈ ಗ್ರಾಮದಿಂದ ಬರ್ತಾ ಇದ್ದಾರೆ. ಇನ್ ಬಹುತೇಕ 100 ಮಕ್ಕಳು ಹೊರಗಡೆ ಊರುಗಳಿಂದ ವ್ಯಾನ್ ಅಲ್ಲಿ ಬರ್ತಾರೆ ಮಕ್ಕಳು. ನೋಡಿ, ಇದೊಂಥರ ಉಲ್ಟಾ ಇತಿಹಾಸ. ಅಲ್ಲ, ಯಾಕಂದ್ರೆ ಚೆಲುವರಸನ ಕೊಪ್ಪಲು ಗ್ರಾಮ ತುಂಬಾ ಪುಟ್ಟ ಗ್ರಾಮ. ಇಲ್ಲಿ ಮಕ್ಕಳ ಸಂಖ್ಯೆನೇ ಟೋಟಲಿ ಕಡಿಮೆ ಇದೆ. ಪ್ರೈವೇಟ್ ಶಾಲೆಗೆ ಹೋಗ್ತಾ ಇರೋ ಸಂಖ್ಯೆ ತುಂಬಾ ಏನಿಲ್ಲ, ಬೆರಳೆಣಿಕೆ ಇದೆ ಅಷ್ಟೇ. ಸೊ ಅದ್ ಬಿಟ್ರೆ ತುಂಬಾ ಪುಟ್ಟ ಗ್ರಾಮ ಆದ್ರಿಂದ ಮಕ್ಕಳ ಸಂಖ್ಯೆ ಅಷ್ಟೇ. ನಾವು 19, 20 ಮಕ್ಕಳು, 25 ಮಕ್ಕಳನ್ನೇ ನಿರೀಕ್ಷೆ ಮಾಡ್ಬೋದು ಇಲ್ಲಿಂದ. ಸೊ ಅದಕ್ಕಿಂತ ಹೆಚ್ಚಂದ್ರೆ ಅದು ಈ ಗ್ರಾಮದ ಜನಸಂಖ್ಯೆಗೆ ಅದು ಜಾಸ್ತಿ ಆಗ್ತದೆ. ಆದ್ರೆ ಇಲ್ಲಿ ಸಿಚುವೇಶನ್ ಉಲ್ಟಾ ಇದೆ. ಎಲ್ಲಾ ಗ್ರಾಮದಿಂದ ಮಕ್ಕಳು ವ್ಯಾನ್ ಅಲ್ಲಿ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ ಸಿಟಿಗೆ. ಇಲ್ಲಿ ಎಲ್ಲಾ ಗ್ರಾಮದ ಮಕ್ಕಳು ವ್ಯಾನ್ ಮಾಡ್ಕೊಂಡು ಹಳ್ಳಿಗೆ ಬರ್ತಾ ಇದ್ದಾರೆ. ಇದು ಚೆಲುವರಸನ ಕೊಪ್ಪಲಿನ ಕ್ರೆಡಿಟ್. ಗುರುಕುಲ ಇದು, ಸರ್ಕಾರಿ ಶಾಲೆ ಅಲ್ಲ, ಇದು ಗುರುಕುಲ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಸರ್, ಆಕ್ಚುಲಿ ಈ ವರ್ಷ 4th ಮತ್ತೆ 5th ಸ್ಟ್ಯಾಂಡರ್ಡ್ಗೆ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಸೊ ಅವ್ರ ಉದ್ದೇಶ ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಇಲ್ಲಿ ಬರೆಸ್ತಾರೆ ಅಂತ, ಅದಕ್ಕೆ ರೆಡಿ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಂತ. ಸೊ ಲಾಸ್ಟ್ ಇಯರ್ ಅದು ರಿಸಲ್ಟ್ ನೋಡೇ ಈ ವರ್ಷದ ಸ್ಟ್ರೆಂತ್ ಜಾಸ್ತಿ ಆಗಿದೆ 4th and 5th ಗೆ. ಲಾಸ್ಟ್ ಇಯರ್ 12 ಮಕ್ಕಳು ಮೊರಾರ್ಜಿ ಶಾಲೆಗೆ ಅಪ್ಲಿಕೇಶನ್ ಹಾಕಿದ್ರು, 6 ಮಕ್ಕಳು ಸೆಲೆಕ್ಟ್ ಆದ್ರು. ಅದೇ ರೀತಿ ಆದರ್ಶ ವಿದ್ಯಾಲಯಕ್ಕೆ ಅಪ್ಲಿಕೇಶನ್ ಹಾಕ್ತವ್ರು 13 ಮಕ್ಕಳು, 12 ಮಕ್ಕಳು ಸೆಲೆಕ್ಷನ್ ಆಗಿದ್ರು. ಟಾಪ್ 10 ಅಲ್ಲಿ ನಮ್ಮ ಮಕ್ಕಳಿದ್ರು. ಸೊ ಇದನ್ನ ಗಮನಿಸಿದಂತ ಪೇರೆಂಟ್ಸ್ 4th 5th ಗೆ ಹೆಚ್ಚು ಮಕ್ಕಳನ್ನ ತಂದು ಸೇರಿಸಿದ್ದಾರೆ ಇಲ್ಲಿ. ಅಂದ್ರೆ ಇದು ಕಿರಿಯ ಪ್ರಾಥಮಿಕ ಶಾಲೆ. LKG ಇಂದ 5ನೇ ಕ್ಲಾಸ್ ಮಕ್ಕಳು 5ನೇ ಕ್ಲಾಸ್ ವರೆಗೂ ಮಾತ್ರ ಪಾಠ ಮಾಡಕ್ ಸಾಧ್ಯ. ಇಲ್ಲಿ 5ನೇ ಕ್ಲಾಸ್ ಆದ್ಮೇಲೆ ಬೇರೆ ಸ್ಕೂಲ್ಗೆ ಹೋಗ್ಲೇಬೇಕು. ಅದಕ್ಕೆ ಇವರೊಂದು ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಪ್ರತಿಯೊಂದು ಮಕ್ಕಳಿಗೂ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಸೋದು, ವಸತಿ ಶಾಲೆಗೆ ಹಾಕೋದು. ಹೇಗಿದ್ರು ಇಲ್ಲ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳೆಲ್ಲ ಕೃಷಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಆಗಿರೋದ್ರಿಂದ ಇದೊಂದು ಒಳ್ಳೆ ರೀತಿ ಸಿಸ್ಟಮ್ ಸರ್. ಜೊತೆಗೆ ಮಕ್ಕಳ IQ ಲೆವೆಲ್ ಚೇಂಜ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅಂತ ರೆಡಿ ಆಗೋ ಮಕ್ಕಳ IQ ಲೆವೆಲ್ ನಿಜಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಜೊತೆಗೆ ಅವರು ಒಂದ್ ಹಂತಕ್ಕೆ ಜಂಪ್ ಆಗ್ತಾರೆ, ಚಕ್ ಅಂತ ಜಂಪ್ ಆಗ್ತಾರೆ ಒಂದ್ ಹಂತಕ್ಕೆ. 5th ಅಲ್ಲಿ ಇದ್ದವ್ರು ನೆಕ್ಸ್ಟ್ 6th ನೋಡೋದಕ್ಕೆ 5th ಅಲ್ಲಿ ಹಂಗಿದ್ದ, 6th ಅಲ್ಲಿ ಈ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾನಲ್ಲ ಅಂತ ಆಗ್ತಾರೆ. ಯಾರ ತರಬೇತಿ ಪಡೆದಿರ್ತಾರೋ ಆ ಮಕ್ಕಳಿಗೆ ನಿಜಕ್ಕೂ ಆ ಬೆನಿಫಿಟ್ ಆಗ್ತದೆ. ಮೆಚುರಿಟಿ, ಪರ್ಸನಾಲಿಟಿ ಎಲ್ಲ ಚೇಂಜ್ ಆಗುತ್ತೆ ಖಂಡಿತ. ಟರ್ನಿಂಗ್ ಪಾಯಿಂಟ್ ಮಾಡ್ಕೊಬಿಟ್ಟಿದ್ದಾರೆ. 5th ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಮಕ್ಳಿಗೆ ನಾವ್ ಹೇಳೋದು, ನಿಮ್ಗೆ 5th ಟರ್ನಿಂಗ್ ಪಾಯಿಂಟ್. ಸೊ ನಾವೆಲ್ಲ ಓದ್ತಿದಾಗ 10th ಟರ್ನಿಂಗ್ ಪಾಯಿಂಟ್ ಅಂತ. ಆಕ್ಚುಲಿ ಬೇಸಿಕ್ ಎಜುಕೇಶನ್ 5th ಲೆವೆಲ್ ಅಲ್ಲಿ ಆ ಮಕ್ಳು ಸರಿ ಹೋಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಸರಿ ಆಗೋದಕ್ಕೆ ತುಂಬಾ ಶ್ರಮ ಪಡ್ಬೇಕಾಗತ್ತೆ. ಸೊ ಆ ಉದ್ದೇಶಕ್ಕೆ 5th ಲೆವೆಲ್ ಒಳಗೆ ಮಕ್ಕಳ ಎಜುಕೇಶನ್, ಬೇಸಿಕ್ ಎಜುಕೇಶನ್ ಚೆನ್ನಾಗಿ ಆಗ್ಬಿಡ್ಬೇಕು. 5ನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್ ಅಂತ ಸರ್ ಹೇಳ್ತಾ ಇದಾರೆ. ನಾನು ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿರೋ 41,905 ಶಾಲೆಗಳಿಗೂ ಈ ಶಾಲೆ ಟರ್ನಿಂಗ್ ಪಾಯಿಂಟ್ ಆಗ್ಬೇಕು ಸರ್. ಅದು ನಮ್ಮ ಉದ್ದೇಶ. ಆ ರೀತಿ ಆಗ್ಲೇಬೇಕು ಸರ್. ಎಲ್ಲಾ ರೀತಿ ಪ್ರಯತ್ನ ಮಾಡ್ತೀವಿ ನಾವು ನಿಮ್ ಜೊತೆ ಸೇರ್ಕೊಂಡು. ನೋಡಿ, ಇರೋ 3.5 ಕುಂಟೆ ಜಾಗದಲ್ಲಿ ಯಾವ ರೀತಿ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡು ಒಳಗಡೆ ಬರ್ಬೇಕಾದ್ರೆ ನೋಡಿದ ಪೂರ್ತಿ ಗ್ರೌಂಡ್ ಖಾಲಿ ಇತ್ತು. ಈ ಪ್ಲೇಸ್ ಇತ್ತಲ್ಲ ಪೂರ್ತಿ ಖಾಲಿ ಇತ್ತು. ಈಗ ನೋಡಿದ್ರೆ ಪಾರ್ಟಿಷನ್ ಮಾಡಿದ್ದಾರೆ. ಆಲ್ರೆಡಿ ವಿಡಿಯೋ ಶುರುವಾಗಬೇಕಾದ್ರೆ ಒಂದು ಮಾತು ಹೇಳಿದೆ, ಜಪಾನೀಸ್ ಸ್ಕೂಲ್ ತರ ಇವರು ಇಂಪ್ರೂವ್ ಮಾಡಿದ್ದಾರೆ ಅಂದ್ಬಿಟ್ಟು. ಈಗ ಬನ್ನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ಇವರು ಜಪಾನೀಸ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಸರ್. ಆಕ್ಚುಲಿ ಇದು ನಮ್ಗೆ ಬೆಳಿಗ್ಗೆ ಮಾರ್ನಿಂಗ್ ಟೈಮು 9:40ಕ್ಕೆ ನಾವು ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ. ಆಕ್ಚುಲಿ ನಮ್ಗೆ ಟೈಮ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಆಕ್ಚುಲಿ 10 ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಆಗ್ಬೇಕು. ನಾವು 9:40ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಈ ತರದ ಒಂದು ವ್ಯವಸ್ಥೆಯನ್ನ ನಾವು ರೂಪಿಸ್ಲಿಕ್ಕೆ ಒಂದು 15-20 ನಿಮಿಷ ಹಿಡಿಯುತ್ತೆ. ಅದು ತರಗತಿಯ ಅವಧಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತರ ನಾವು ಒಂದು 9:40ಕ್ಕೆ ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಮಕ್ಕಳು 9:00ವರೆಗೆ ಬರ್ತಾರೆ, ಟೀಚರ್ಸ್ ಎಲ್ಲ 9:00ವರೆಗೆ ಇರ್ತಾರೆ. 9:40ಕ್ಕೆ ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಪ್ರೇಯರ್ ಮುಗಿದ ತಕ್ಷಣ ಹಾಲು ಕುಡಿತಾರೆ ಮಕ್ಕಳು, ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಇದು ಪ್ರೇಯರ್ ಹಾಲ್ ಆಗಿರ್ತದೆ ಅವಾಗ.
ಸೊ ಪ್ರೇಯರ್ ಮುಗಿದ ತಕ್ಷಣ ಈಗ ಪಾರ್ಟೇಷನ್ ಆಗಿ ಕ್ಲಾಸ್ ರೂಮ್ಸ್ ಆಗ್ಬಿಡುತ್ತೆ ಇದು. ಮತ್ತೆ ಮಧ್ಯಾಹ್ನ ಕರೆಕ್ಟ್ ಆಗಿ ಊಟದ ಸಮಯಕ್ಕೆ ಇದೆಲ್ಲ ಮತ್ತೆ ಊಟದಾಲ್ ಆಗತ್ತೆ. ಮತ್ತೆ ಊಟ ಮುಗಿದ ನಂತರ ಮತ್ತೆ ಕ್ಲಾಸ್ ರೂಮ್ ಆಗುತ್ತೆ. ಸೊ ಇದನ್ನ ನಾವು ಎಲ್ಲ ಅಲೈನ್ಮೆಂಟ್ ಮಾಡ್ಲಿಕ್ಕೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನದಿಂದ ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅರ್ಧ ಗಂಟೆ ಹೆಚ್ಚು ಕೆಲಸ ಮಾಡ್ತೀವಿ ನಾವು. ನಮ್ ಸ್ಕೂಲು ಅರ್ಧ ಗಂಟೆ ಹೆಚ್ಚು ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಇದನ್ನೆಲ್ಲ ಅಲೈನ್ಮೆಂಟ್ ಮಾಡಿ ಮಕ್ಕಳ ಕಲಿಕಾವಧಿ ತೊಂದರೆ ಆಗ್ಬಾರ್ದು, ಕಲಿಕಾವಧಿ ಲಾಸ್ ಆಗ್ಬಾರ್ದು. ಸೊ ಆ ಉದ್ದೇಶಕ್ಕೆ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಕೆಲಸ ಮಾಡ್ತೀವಿ ಎಲ್ಲ ಟೀಚರ್ಸ್. ಗೌರ್ಮೆಂಟ್ ಟೀಚರ್ ಬಗ್ಗೆ ಒಂದು ಬ್ಲೇಮ್ ಇದೆ, ಇರೋ ಟೈಮಲ್ಲೇ ಕೆಲಸ ಮಾಡಲ್ಲ ಅಂತ. ಇಲ್ಲಿ ನೋಡಿದ್ರೆ ತುಂಬಾ ಒಳ್ಳೆ ಶಾಲೆಗಳಿದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಟೀಚರ್. 50% ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. 50% ಇರೋ ಟೈಮ್ನೇ ಸರಿಯಾಗಿ ಯೂಸ್ ಮಾಡ್ಕೊಳ್ಳಲ್ಲ, ಅದರಲ್ಲೇ ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಇಲ್ಲಿ ನೋಡಿದ್ರೆ ಉಲ್ಟಾ ಇನ್ನ ಅರ್ಧ ಗಂಟೆ ಜಾಸ್ತಿ ತಗೊಂಡು ನೀವು ಅರ್ಧ ಗಂಟೆ ಜಾಸ್ತಿ ತಗೋತೀವಿ. ಮತ್ತೆ ಇಲ್ಲಿ ನೋಡಿ ಫೆಸಿಲಿಟಿ ಯಾವ ರೀತಿ ಮೂವ್ ಆಗುತ್ತೆ ಅನ್ಬಿಟ್ಟು ಸರ್, ಒಂದು ಮೂವ್ ಅಲ್ಲ ಮಾಡ್ಬೋದು ಸರ್. ಇಲ್ಲಿ ಲಾಕ್ ಆಗಿರುತ್ತೆ. ಲಾಕ್ ಆಗಿದ್ಯಾ? ಲಾಕ್ ಆಗಿರುತ್ತೆ. ಸೊ ಅಲ್ಲಿ ಲಾಕ್ ಓಪನ್ ಮಾಡಿ ಸರ್, ಅಲ್ಲಿ ಕೆಳಗಡೆ ಲಾಕ್ ಓಪನ್ ಮಾಡಿ ಸರ್. ಸೊ ಅಂದ್ರೆ ಮಕ್ಳು ಟಚ್ ಮಾಡಿದ್ರೆ ಹೋಗ್ಬಾರ್ದು, ಹಂಗೆ ಲಾಕ್ ಮಾಡೋದು ತಳ್ಳಿದ್ರೆ ಇದಾಗಬಾರ್ದು. ಇಲ್ಲೊಂದು ಕೀಲಿ ಓಪನ್ ಆಗಿದೆ ಸರ್, ಇಲ್ಲೊಂದು ಕೀಲಿ ಹಾಕಿದ್ವಿ. ಓಹೋ, ಈ ತರ ಎಲ್ಲ ಒಂದ್ ಸೈಡಿಗೆ ತಳ್ಬಿಡ್ತೀವಿ. ಆಕ್ಚುಲಿ ಇದನ್ನ ಬಿಲ್ಡ್ ಮಾಡೋದಕ್ಕೆ ಈ ವರ್ಷ ಮಾಡಿದ್ದು ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಗ್ಲಾಗಿ 92,000 ಖರ್ಚಾಗಿದೆ. ಆ ತರ ಕಬೋರ್ಡ್ ಎಲ್ಲ ಮಾಡ್ಸಿದೀವಿ. ಸೊ ಈ ತರ ಕಬ್ಣದ ರ್ಯಾಕ್ಗಳು ಮಾಡಿಸಿ, ಇದು ಪಾಲಿಕಾರ್ಬನೇಟ್ ಶೀಟ್, ಬೆಳಕ್ ಬರುತ್ತೆ, ಸೊ ಡಿಸ್ಟರ್ಬೆನ್ಸ್ ಆಗಲ್ಲ. ಸೊ ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ 91,000 ಚಿಲ್ಲರೆ ಖರ್ಚಾಗಿದೆ. ಈಗ ಸದ್ಯಕ್ಕೆ ಟೀಚರ್ಸ್ ಹಾಕಿ ಮಾಡಿರೋದು ಇದನ್ನ. ಟೀಚರ್ಸ್ ಸಂಬಳದಲ್ಲಿ ಇದನ್ನ ಮಾಡಿರೋದು. ಮತ್ತೆ ಈ ತರ ವಿಡಿಯೋಸ್ ಎಲ್ಲ ನಾನು ಜಪಾನೀಸ್ ಸ್ಕೂಲಲ್ಲಿ ನೋಡಿದ್ದೆ. ಈ ತರ ಮೇಲ್ಗಡೆ ಫ್ಲೋರು, ಗ್ರೌಂಡ್ ಫ್ಲೋರು, ಮತ್ತೆ ಬೇಸ್ಮೆಂಟ್ ಲೆವೆಲ್, ಈ ರೀತಿ ಸಿಸ್ಟಮ್ ಎಲ್ಲ ಜಪಾನೀಸ್ ಸ್ಕೂಲಲ್ಲಿ ನೋಡಿದ್ದೆ. ಇಲ್ಲಿ ನೋಡಿದ್ರೆ ನಾವು ಈಗ ಅನಿವಾರ್ಯವಾಗಿ ಮಾಡ್ಕೊಂಡ್ಬಿಟ್ಟಿದೀವಿ ಜಾಗ ಇಲ್ಲ. ಮಂಡ್ಯದಲ್ಲಿ ಒಂದು ಕುಗ್ರಾಮ ಅಂತ ಹೇಳ್ಬೋದು. ಅಷ್ಟು 50 ಕಿಲೋಮೀಟರ್ ಸಿಟಿ ಸೆಂಟರ್ ಇಂದ 50 ಕಿಲೋಮೀಟರ್ ದೂರದಲ್ಲಿರೋ ಒಂದು ಕುಗ್ರಾಮದಲ್ಲಿ ಈ ರೀತಿ ಫೆಸಿಲಿಟೀಸ್ ಇದೆ. ಸರ್ ಈ ಕ್ಲಾಸಲ್ಲಿ ಏನ್ ಮಾಡ್ತಾ ಇದ್ದಾರೆ ಸರ್? ಆಕ್ಚುಲಿ ಇದು ಯಾವ ಕ್ಲಾಸ್ ಸರ್? ಇದು ಮಂಜೇಶ್ ಸರ್, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಎರಡನೇ ಕ್ಲಾಸು ಸರ್ ಕನ್ನಡ ಟೀಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಪಾರ್ಟಿಷನ್ ಮಾಡ್ಕೊಂಡು ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟ್ ಹೋಗೋಣ. ಈ ಕ್ಲಾಸ್ ಥ್ಯಾಂಕ್ ಯು ಸರ್. ಇದು ಇನ್ನೊಂದು ಕ್ಲಾಸ್ ರೂಮು ಸರ್. ನನ್ಗಿದೆ ಸರ್ ಮಾಹಿತಿ. ಆಕ್ಚುಲಿ ಈ ಮಕ್ಕಳು 3ರಿಂದ 5ನೇ ತರಗತಿ ಮಕ್ಕಳು ಒಟ್ಟಿಗೆ ಇದ್ದಾರೆ. ಅಂದ್ರೆ ಕೆಲವು ಮಕ್ಕಳುಗಳು ಮಾತ್ರ 3ರಿಂದ 5ನೇ ತರಗತಿ ಮಕ್ಕಳು ಒಟ್ಟಿಗೆ ಸೇರಿದ್ದಾರೆ ಇಲ್ಲಿ. ಸೊ ಇದು ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಕ್ಲಾಸ್ ಅಂತ ಕರಿತೀವಿ. ಸೊ ಅದು ಬೇಸಿಕಲಿ ಯಾರಿಗೆ ಅಕ್ಷರ ಜ್ಞಾನ ಮತ್ತೆ ಸಂಖ್ಯಾ ಜ್ಞಾನ ಇರಲ್ವೋ ಅಂತ ಮಕ್ಕಳನ್ನ ಫಾಸ್ಟ್ ಮಾಡೋ ಉದ್ದೇಶಕ್ಕೆ ಸ್ಪೆಷಲ್ ಕೋಚಿಂಗ್ ಮಾಡ್ಲಿಕ್ಕೆ ಅಂತೇಳಿ ಈ ಕ್ಲಾಸ್ ಅನ್ನ ನಾವು ಅರೇಂಜ್ ಮಾಡಿದ್ವಿ. ಅದೇ ಸ್ಲೋ ಲರ್ನರ್ಗೆ ಸಪರೇಟ್ ಟೀಚರ್ಸ್ ಪಾಠ ಮಾಡಿಸ್ತಾರೆ. ಇದು ಪೀರಿಯಡ್ ವೈಸ್ ಚೇಂಜ್ ಆಗುತ್ತೆ, ಟೀಚರ್ ಚೇಂಜ್ ಆಗುತ್ತೆ. ಓಕೆ. ಇಲ್ಲಿ ನೋಡಿ ಕ್ಲಾಸ್ ರೂಮ್ ಇದು. ಇಲ್ಲಿ 2 ಲ್ಯಾಂಗ್ವೇಜ್ ಸಿಸ್ಟಮ್ ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಇಂಗ್ಲಿಷು ಮತ್ತೆ ಕನ್ನಡದಲ್ಲಿ. ಇದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಇಲ್ಲಿ ನೋಡಿ ಸರ್ಕಲ್, ವೃತ್ತ, ಟ್ರಯಾಂಗಲ್, ತ್ರಿಭುಜ, ಸ್ಕ್ವೇರು, ಚೌಕ, ರೆಕ್ಟಾಂಗಲ್, ಆಯತ ಅಂದ್ಬಿಟ್ಟು ಮಕ್ಕಳಿಗೆ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಮ್ 2 ಲ್ಯಾಂಗ್ವೇಜ್ ಅಲ್ಲೂ ಟೀಚರು ಪಾಠ ಮಾಡ್ತಾ ಇದ್ದಾರೆ, ಗೆಸ್ಟ್ ಟೀಚರು. ಥ್ಯಾಂಕ್ ಯು ಮ್ಯಾಮ್. ಶೇಪ್ಸ್ ಎಲ್ಲ ಒಂದು ನಿಮಿಷ ಅವ್ರ ಕೆಲೆ ತೋರಿಸಿ, ಅವ್ರ ಕೆಲೆ ಕೊಡಿ, ಅವ್ರ ಕೆಲೆ. ಸರ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡಿ ಆಕ್ಟಿವಿಟೀಸ್ ಬೇಸ್ಡ್ ಲರ್ನಿಂಗ್. ಸರ್ಕಲ್ಲು, ವೃತ್ತ, ಆಕ್ಟಿವಿಟೀಸ್ ಬೇಸ್ಡ್ ಲರ್ನಿಂಗು. ಇದು ರೆಕ್ಟ್ಯಾಂಗಲ್ಲು ಚಿತ್ರ ಬಿಡಿಸಿದ್ದಾರೆ, ಮತ್ತೆ ಕನ್ನಡದಲ್ಲಿ ಆಯತ ಬಾರ್ದು ಅಂದ್ಬಿಟ್ಟು ಕೈಗೆ ಫಿಗರ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಲೈಫಲ್ಲಿ ಮರಿಬಾರ್ದು ಮಕ್ಕಳು, ಸ್ಕೂಲ್ ಬಿಟ್ಟು ಹೋದ್ರು, ಡೇಟ್ ಆಫ್ ಬರ್ತ್ ಮರೆದ್ರು, ಮ್ಯಾಥ್ಸ್ ಮರಿಬಾರ್ದು, ಆ ರೀತಿ ಪಾಠ ಮಾಡ್ತಾ ಇದ್ದಾರೆ. ಟ್ರಯಾಂಗಲ್ಲು, ಚಿತ್ರ, ಇಂಗ್ಲೀಷು, ಕನ್ನಡ, ಆ ರೀತಿ ಪಾಠ ಮಾಡ್ತಾ ಇದ್ದಾರೆ. ಮ್ಯಾಮ್ ತುಂಬ ಥ್ಯಾಂಕ್ಸ್, ತುಂಬ ಇನ್ಸ್ಪೈರಿಂಗ್ ಪಾಠ ಮಾಡೋದು. ಡ್ರಾಯಿಂಗ್ ಕ್ಲಾಸಾ? ಕ್ರಾಫ್ಟ್. ಇದು ಕ್ರಾಫ್ಟಿಂಗ್ ಕ್ಲಾಸ್. ಫಸ್ಟ್ ಸ್ಟ್ಯಾಂಡರ್ಡ್ ಆಕ್ಚುಲಿ, ಈಗ ಕ್ರಾಫ್ಟ್ ಪೀರಿಯಡ್. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಥರ್ಡ್ ಸ್ಟ್ಯಾಂಡರ್ಡ್, 3ನೇ ಕ್ಲಾಸ್ ಮಕ್ಕಳಿಗೆ ಕ್ರಾಫ್ಟ್, ಆರ್ಟ್ ಅಂಡ್ ಕ್ರಾಫ್ಟ್ ಹೇಳ್ಕೊಡ್ತಾ ಇದ್ರೆ. ಒಂದು ನಿಮಿಷ ಇಲ್ಲಪ್ಪ. ಓಕೆ, ಈ ರೀತಿ ABCD ಎಲ್ಲ ಬೆಂಕಿ ಕಡ್ಡಿಲಿ ಇದು ಮಾಡ್ತಾರೆ, ಕ್ರಾಫ್ಟ್ ಮಾಡ್ತಾ ಇದ್ದಾರೆ.
ನೋಡಿ ಫೈನಲ್ ಆಗಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 41,905 ಪ್ರಾಥಮಿಕ ಶಾಲೆಗಳಿದೆ. ಊರಿನ ಗ್ರಾಮಸ್ಥರು, ದಾನಿಗಳು, ಹಿರಿಯ ವಿದ್ಯಾರ್ಥಿಗಳೇನ ಮನ್ಸು ಮಾಡಿದ್ರೆ ಅದನ್ನ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಜೀರ್ಣೋದ್ಧಾರ, ದೇವಸ್ಥಾನ ಯಾವ ರೀತಿ ಜೀರ್ಣೋದ್ಧಾರ ಮಾಡ್ತೀರಾ ಆ ರೀತಿಯನ್ನ ಸರ್ಕಾರಿ ಶಾಲೆಯನ್ನ ಜೀರ್ಣೋದ್ಧಾರ ಮಾಡಿದ್ರೆ ಈ ರೀತಿ ಅದ್ಭುತ ಸೃಷ್ಟಿಸ್ಬೋದು. ನೀವು ಪೂರ್ತಿ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಈ ರೀತಿ ಅದ್ಭುತನ ಸೃಷ್ಟಿಸ್ಬೋದು. ಅದು ನಿಮ್ಮಿಂದ ಸಾಧ್ಯ ಇದೆ ಆಯ್ತಾ. ಜಸ್ಟ್ 3 ಜನ ಟೀಚರ್ಸ್ನ ಅಪಾಯಿಂಟ್ ಮಾಡಿ, ಕನ್ನಡ ಟೀಚರು, ಇಂಗ್ಲಿಷ್ ಟೀಚರು, ಮ್ಯಾಥ್ಸ್ ಟೀಚರು, ಅದ್ರ ಜೊತೆ ಸ್ಮಾರ್ಟ್ ಟಿವಿ ಇದು ಮಾಡಿ, ಒಂದು ಊರಿಂದನೂ ಒಂದು ಹುಡುಗನು ಯೆಲ್ಲೋ ಕಲರ್ ಬಸ್ ಹತ್ತಿ ನಗರಕ್ಕೆ ಸ್ಕೂಲು ಅಂತ ಹೋಗ್ಬಾರ್ದು. ಆ ರೀತಿ ಶಿಕ್ಷಣನ ನಾವೇ ಕೊಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳ, ನೀವೇನ್ ಇವ್ರನ್ನ ನೋಡ್ತಾ ಇದ್ದೀರಿ, ಇವ್ರ ಪರಿಚಯ ಇದೆ ನಿಮ್ಗೆ? ಸಂತೋಷ್ ಅಂತೇಳಿ ಇವ್ರ ಹೆಸರು. ದ ಮಂಡ್ಯ ಗೌಡ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು. ಅಲ್ಲಿ ಸುಮಾರು ವರ್ಷಗಳು, 3-4 ವರ್ಷಗಳು ಎಲ್ಲ ನವೋದಯ ಪುಸ್ತಕಗಳನ್ನ, ನವೋದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಸ್ಟಡಿ ಮಾಡಿ, ಅವರೇ ಓನ್ ಮೆಟೀರಿಯಲ್ ಅನ್ನ ರೆಡಿ ಮಾಡಿ ಯೂಟ್ಯೂಬ್ ಚಾನಲ್ ಮುಖಾಂತರ ಫ್ರೀ ಆಗಿ ಮಕ್ಳಿಗೆ ಟೀಚ್ ಮಾಡ್ತಿದ್ದಾರೆ, ಮತ್ತೆ ಮೆಟೀರಿಯಲ್ನ ಕೊಡ್ತಿದ್ದಾರೆ. ಎಂತ ಉನ್ನತವಾದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಹಳ್ಳಿ ಭಾಗದ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗತ್ತೆ ಇವ್ರು ಮಾಡ್ತಾ ಇರೋ ಕೆಲಸದಿಂದ. ಅದಕ್ಕೇನೋ ಅವ್ರು ದುಡ್ಡು ತಗೋತಾ ಇಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಾ ಇರೋದು. ಅವರ ಸಂಪೂರ್ಣ ಸಮಯ 24 ಗಂಟೆಯಲ್ಲಿ ಅವ್ರು ಏನು ಕೆಲಸದಲ್ಲಿ ತೊಡಗಿರ್ತಾರ ಅಷ್ಟೂ ಸಮಯನ 5ನೇ ತರಗತಿ ಮಕ್ಕಳ ನವೋದಯ ಪರೀಕ್ಷೆಗಾಗಿ ಮೀಸಲಿಟ್ಟವ್ರೆ. ಅಷ್ಟೊಂದು ವಿಚಾರಗಳನ್ನ ಕಲೆಕ್ಟ್ ಮಾಡವ್ರೆ. ಸೊ ಇವತ್ತು ನಮ್ಮ ಶಾಲೆಯಲ್ಲಿ ನಡೀತಾ ಇರುವಂತ ಉತ್ತಮ ಕಾರ್ಯಗಳನ್ನ ಅವರು ನೋಡಿ ಸಂತೋಷ ಪಟ್ಟು ನಮ್ಮ ಶಾಲೆಗೆ ಬಂದು ನಿಮ್ಗೆಲ್ರಿಗೂ ನವೋದಯ ಕೋಚಿಂಗ್ ಪಡಿತಾ ಇರುವಂತ ಎಲ್ಲ ಮಕ್ಕಳಿಗೆ ಅವರು ತಯಾರಿಸಿರುವ ಒಂದು ಪುಸ್ತಕವನ್ನ ನಿಮಗೆ ಕೊಡ್ತಿದ್ದಾರೆ ಕೊಡುಗೆಯಾಗಿ. ನೀವು ಅದನ್ನ ಬಳಸ್ಕೊಂಡು ನವೋದಯ ಪರೀಕ್ಷೆಯನ್ನ ಚೆನ್ನಾಗಿ ಬರೀಲಿ ಅನ್ನೋ ಉದ್ದೇಶಕ್ಕೆ ಏನ್ರಪ್ಪ. ಸೊ ಈಗ ಅವರು ಇಲ್ಲಿ ಬಂದು ನಮ್ಮ ಶಾಲೆನಲ್ಲಿ ನಿಮ್ಮ ಮೇಲಿನ ಅತಿಯಾದ ಕಾಳಜಿಯಿಂದ ಅವರು ತಯಾರಿಸಿದ ಪುಸ್ತಕವನ್ನ ಉಚಿತವಾಗಿ ನಿಮ್ಗೆ ನೀಡ್ತಿದ್ದಾರೆ. ಅದಕ್ಕೆ ಶಾಲೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋಣ ಜೋರಾದ ಚಪ್ಪಾಳೆಯೊಂದಿಗೆ. ಮಕ್ಕಳೇ, ಯೂಟ್ಯೂಬಲ್ಲಿ ಇಲ್ಲಿ ಇದಿದೆ, ಯಾವುದೋ QR ಕೋಡ್ ಇದೆ. ಇದನ್ನ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ ಆಯ್ತಾ. ಯೂಟ್ಯೂಬ್ ಚಾನಲ್ ಹೋಗುತ್ತೆ, ವಿಡಿಯೋ ನಂಬರ್ 1 ನೋಡ್ಕೊಬನ್ನಿ ಆಯ್ತಾ. ಏನು ಡೌಟ್ ಬರಲ್ಲ ನಿಮಗೆ. ನಾನು ಬೋರ್ಡ್ ಮೇಲೆ ಬಲಗಡೆ ಕ್ವಶನ್ ಇದೆ, ಎಡಗಡೆ ಬೋರ್ಡ್ ಮೇಲೆ ಬರಿತಾ ಇರ್ತೀನಿ. ಬುಕ್ಕು ಅದೇ ರೀತಿ ಡಿಸೈನ್ ಆಗಿದೆ ಆಯ್ತಾ. ನೀವು ಅಷ್ಟೇ, ನಾನು ಎಡಗಡೆ ಬೋರ್ಡ್ ಮೇಲೆ ಬರಿತಾ ಇರ್ತೀನಿ, ನೀವು ಇಲ್ಲಿ ಕೂತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ. ಸೊ ಎಲ್ಲರ ಮಕ್ಕಳು ಸರ್ ನೀವೇ ಬುಕ್ ಡೊನೇಟ್ ಮಾಡಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಪ್ರತಿ ಸಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಬುಕ್ ಕೊಟ್ಟಾಗಲೂ ನಾವೇನು ಕಿಡ್ನಿ ದಾನ ಮಾಡ್ತಾ ಇಲ್ಲ, ಕಣ್ಣು ದಾನ ಮಾಡ್ತಾ ಇಲ್ಲ, ಅಥವಾ ಅಂಗಾಂಗ ದಾನ ಮಾಡ್ತಾ ಇಲ್ಲ. ಆ ರೀತಿ ದಾನ ಮಾಡಿದವರು ಯಾರು ಈ ಥರ ಬಂದು ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಯಾರು ಮಾಡ್ತಾ ಇಲ್ಲ. ಜಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಅಷ್ಟೇ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಅದೊಂದು ಅವೇರ್ನೆಸ್ಗೋಸ್ಕರ ವಿಡಿಯೋ ಮತ್ತು ಫೋಟೋ ಇದು ಮಾಡಿಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಸುಮಾರು ಭಾಗದಲ್ಲಿ ಎಲ್ಲ ಕಡೆ PDF ನೋಟ್ಸ್ ಕೊಟ್ಬಿಟ್ಟಿದ್ದೀನಿ. ಯಾರು ಬೇಕಾದ್ರೂ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಅಂತ ಮೆಸೇಜ್ ಮಾಡಿದ್ರೆ PDF ನೋಟ್ಸ್ ಕೊಡ್ತೀನಿ. ನೀವು ಅಲ್ಲೇ ಪ್ರಿಂಟ್ಔಟ್ ತೊಗೊಂಡು ಜೆರಾಕ್ಸ್ ತೊಗೊಂಡು ಅಲ್ಲಿನ ಗ್ರಾಮದಲ್ಲಿರೋ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ, ಕನ್ನಡ ಶಾಲಾ ಮಕ್ಕಳಿಗೆ ಉಚಿತವಾಗಿ ಡೊನೇಟ್ ಮಾಡಿ. ಅದಕ್ಕೋಸ್ಕರ ನಾನು ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿ ಅವೇರ್ನೆಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಇನ್ನೇನು ಒಳ್ಳೆ ಉದ್ದೇಶ, ವಿನೋದ ಭಾವೆ ತರ ಭೂದಾನ ಮಾಡಿದೀನಿ ಆ ತರ ಅದೇನು ಅಲ್ಲ ಆಯ್ತಾ. ಎಲ್ಲ ನೀವು ಮನೇಲಿ ಕೂತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಎಲ್ಲಾ ದಾನಕ್ಕಿಂತ ವಿದ್ಯಾದಾನ ದೊಡ್ಡದು. ಬುಕ್ ಡೊನೇಟ್ ಮಾಡಿ ಸರ್. ಬನ್ರ ಮಕ್ಕಳ, ಒಬ್ಬೊಬ್ರಾಗ ಬನ್ನಿ. ಬಾ ನಿಧಿ ಬಾ. ಯಾರೀಗ ನವೋದಯ ಎಕ್ಸಾಮ್ ಕಟ್ಟಿದ್ದೀರಿ ಅವ್ರು ಬಂದು ಇಸ್ಕೊಳ್ಳಿ. ನವೋದಯ ಎಕ್ಸಾಮ್ ಕಟ್ಟಿರಲ್ಲ ಒಬ್ಬೊಬ್ರಾಗ ಬನ್ನಿ ಸರ್. ನೀವು ಫಾಸ್ಟ್ ಕೊಡಿ ಸರ್, ಪರವಾಗಿಲ್ಲ ಬನ್ನಿ ತಗೊಳ್ಳಿ. ಕೊಡಿ ಸರ್, ಬನ್ನಿ ಒಬ್ಬರಾದ್ಮೇಲೆ ಒಬ್ರು ಬನ್ನಿ ಇಸ್ಕೊಳ್ಳಿ. ಯಶವಂತ್ ಬನ್ನಿ. ನವೋದಯ ಯಾರು ಎಕ್ಸಾಮ್ ಕಟ್ಟಿದ್ರೆ ಅವ್ರೆಲ್ಲ ಬಂದು ಇಸ್ಕೊಳ್ಳಿ. ಈಗ ಮುಂದೆ ಕಟ್ಟವರು ಬಂದು ಇಸ್ಕೊಳ್ಳಿ. ಮುಂದೆ 4th ಸ್ಟ್ಯಾಂಡರ್ಡ್ ಮಕ್ಕಳು 1.5 ವರ್ಷ ಟೈಮ್ ಇರುತ್ತೆ. 1.5 ವರ್ಷ ಆಯ್ತಾ. 1.5 ವರ್ಷ ಅಂದ್ರೆ 3 ಸಲ ರಿವಿಷನ್ ಮಾಡ್ಬೋದು ನೀವು. ಬುಕ್ನ ನೀವು ಸ್ಟಡಿ ಮಾಡಾದ್ಮೇಲೆ ಹಿಂದಿನ ತರಗತಿಯವರು 4ನೇ ತರಗತಿಯವ್ರಿಗೆ ನೆಕ್ಸ್ಟ್ ಇಯರ್ ಬರೀತಾರಲ್ಲ ಅವ್ರಿಗೆ ಕೊಡ್ಬೇಕು, ಹೆಲ್ಪ್ ಮಾಡ್ಬೇಕು. ಮತ್ತೆ ಇನ್ನೊಂದು ಮಕ್ಕಳೇ, 5ನೇ ಕ್ಲಾಸ್ ಯಾರ್ಯಾರು ಓದ್ತಾ ಇದ್ದೀರಾ, ಯಾರು ಎಕ್ಸಾಮ್ ಬರೀತಾ ಇದ್ದೀರಾ,
ನೀವು ಮುಂದಿನ ವರ್ಷ ನೀವೇ ಇವ್ರಿಗೆ ಗೈಡ್ ಮಾಡಬೇಕು, ಟೀಚ್ ಮಾಡಬೇಕು, ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ಎಲ್ಲ, ಆಯ್ತಾ? ಆ ರೀತಿ ಈ ವರ್ಷ ಪ್ರಾಕ್ಟೀಸ್ ಮಾಡಿ. ಮುಂದಿನ ವರ್ಷ ನೀವೇ ಟೀಚರ್ಸು, ನಾನಲ್ಲ. ಯೂಟ್ಯೂಬ್ ನೋಡೋಕೆ ಹೋಗ್ಬೇಡಿ, ನಾನೇ ಪಾಠ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ಲೇ ಬಂದು ಪಾಠ ಮಾಡಬೇಕು. ಅರ್ಥ ಆಯ್ತಾ? ಆ ರೀತಿ ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಬೆಳಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತಾ, ನನ್ನಂತೂ 1000 ಜನ ಹುಡ್ಕೋತಾರೆ. ಅರ್ಥ ಆಯ್ತಾ? ಆ ಥರ ಮಾಡಬೇಕು ಅಷ್ಟೇ ಸರ್. ಒಬ್ರು ಅಬ್ಸೆಂಟ್ ಇದ್ದಾರೆ, ಆಯ್ತು ಕೊಡೋಣ ಸರ್. ಸಿಗೋಣ, ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಪ್ಡೇಟ್ ಮಾಡಿದ್ದೀನಿ ಸರ್. ಮಾಡೆಲ್ ಪೇಪರ್ ಬಂದ ತಕ್ಷಣ ಒಂದು ಕಾಪಿ ಕಳಿಸ್ಕೊಡ್ತೀನಿ. ಆಯ್ತು, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್.